ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇಂದಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಕುಳಿತಲ್ಲೇ ಕೃಷಿ ಮಾಹಿತಿ ಅರಿಯಲು ಜಾಲತಾಣಗಳನ್ನು ಕುರಿತು ಸಕಲೇಶಪುರ ತಾಲೂಕು ದೋಣಿಗಾಲಿನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಹರ್ಷ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಜಗತ್ತೇ ಅಂಗೈಯಲ್ಲಿದೆ ಅಂತಾರೆ. ಅಂಗೈಯಲ್ಲೊಂದು ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಇಡೀ ಪ್ರಪಂಚನೇ ಕೈನಲ್ಲಿ ಇಟ್ಕೊಂಡ ಹಾಗೆ ಅಂತ ಹೇಳ್ತಾರೆ. ಇದನ್ನು ಕೃಷಿ ಮಾಹಿತಿಯನ್ನು ಅರಿಯೋದಕ್ಕೂ ಕೂಡ ಬಳಕೆ ಮಾಡ್ಕೋಬಹುದು. ಹಾಗಾಗಿ ತಾವು ಇವತ್ತು ಕೃಷಿಯ ಮಾಹಿತಿಯನ್ನು ಅರಿತುಕೊಳ್ಳೋದಕ್ಕೆ ಏನೆಲ್ಲ ಜಾಲತಾಣಗಳಿದೆ, ಅದನ್ನು ಹೇಗೆ ಜಾಲಾಡೋದು, ಅದರಲ್ಲಿ ಸರಿ ಯಾವುದು ತಪ್ಪ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ, ನಿಖರವಾದಂತಹ ಮಾಹಿತಿಯನ್ನು ಪಡ್ಕೊಂಡು ಯಾವ ರೀತಿ ವ್ಯವಸಾಯದಲ್ಲಿ ಅಳವಡಿಸ್ಕೋಬೇಕು, ಈ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸರ್, ಹೌದು. ಈ ಶತಮಾನದಲ್ಲಿ ಆಗಿರುವಂಥ ವಿಜ್ಞಾನದ ದೊಡ್ಡ ಬೆಳವಣಿಗೆ ಅಂತ ನಾವು ಗಮನಿಸೋದಾಯಿತು ಅಂದರೆ ಮೊದಲನೇದಾಗೆ ಇಂಟರ್ನೆಟ್ ಅಥವಾ ಅಂತರ್ಜಾಲ. ಅದು ನಿಜವಾದ ಸೈನ್ಸಲ್ಲಿ ಆಗಿರುವಂಥ ಬ್ರೇಕ್ ಥ್ರೂ. ಅದನ್ನು ಮೀರಿ ಆದಂಥ ಬ್ರೇಕ್ ಥ್ರೂ ಅಂದರೆ ಇವತ್ತು ಬಂದಿರುವಂಥ ಸ್ಮಾರ್ಟ್ಫೋನ್ಸ್ ಅಥವಾ ಮೊಬೈಲ್ಗಳು. ನೀವು ಹೇಳಿದಾಗೆ ಅಂಗೈಲೇ ಇಡೀ ಪ್ರಪಂಚ ಇದೆ. ಆದರೆ ಇದು ಯಾರ ಕೈಲಿದೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಮಾಹಿತಿ ನಮಗೆ ಸಿಗ್ತಾ ಇದೆ, ಯಾವ ಮಾಹಿತಿ ಬೇಕಾದರೂ ಸಿಗ್ತಾ ಇದೆ, ಖಂಡಿತ. ಆದರೆ ಇದು ಕೃಷಿ ವಿಚಾರಕ್ಕೆ ಬಂದಾಗ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬೇರೆ ವಿಚಾರಗಳನ್ನು ನಾವು ಕಂಪೇರ್ ಮಾಡಿದಾಗ ಇರುವಂಥ ಮಾಹಿತಿ ನಿಖರತೆ ಮತ್ತು ಜಾಲತಾಣಗಳ ಮೂಲ ಕೃಷಿಯಲ್ಲಿ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಇದನ್ನು ಒಂದು ಉದ್ಯಮವಾಗಿಯೇ ಸೃಷ್ಟಿಯಾಗಿರೋದು. ಇದಕ್ಕೆ ಬಂಡವಾಳ ಹಾಕೋ ಜನನೂ ಬೇಕು. ಬಂಡವಾಳ ಹಾಕಿದ್ಮೇಲೆ ಅದನ್ನು ಬಳಸ್ತಾ ಇರೋರಿಂದ ಬಂಡವಾಳ ಹಾಕಿರೋರಿಗೆ ಮತ್ತೆ ವಾಪಸ್ ಲಾಭನೂ ಕೂಡ ಬೇಕು. ಹಾಗಾಗಿ ಕೃಷಿ ವಿಚಾರವಾಗಿ ಜಾಲತಾಣಗಳಲ್ಲಿ ಸಿಗುವಂಥ ಮಾಹಿತಿ ವಿಚಾರನ ನಾವು ಬೇರೆ ಉದ್ಯಮಗಳಿಗೆ ಅಥವಾ ಬೇರೆ ವಿಜ್ಞಾನದ ಬೇರೆ ಬೇರೆ ಅಂಗಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಇನ್ನೂ ಕಡಿಮೆ. ಆದರೆ ಸಿಗ್ತಾ ಇರುವಂಥ ಮಾಹಿತಿ ಒಬ್ಬ ರೈತನ ಮಟ್ಟದಲ್ಲಿ ನಾವು ಆಲೋಚನೆ ಮಾಡಿದರೆ ಖಂಡಿತ ಸಾಕಷ್ಟು ಮಾಹಿತಿ ರೈತನಿಗೆ ಸಿಗ್ತಾ ಇದೆ. ಈಗ ರೈತನಿಗೆ ಯಾವ್ಯಾವ ಮಾಹಿತಿ ಬೇಕಪ್ಪ ಅನ್ನೋದನ್ನು ನಾವು ಯೋಚನೆ ಮಾಡೋದಾಯಿತು ಅಂದರೆ, ರೈತನಿಗೆ ಮೂಲವಾಗಿ ಆತ ಬೆಳೆ ಬೆಳಿಬೇಕಾದ್ರೆ ಬೇಕಾಗಿರುವಂಥ ಮಾಹಿತಿ ಆತನಿಗೆ ಬೇಕು. ಮಾರುಕಟ್ಟೆ ದರ, ಉತ್ತಮವಾದಂಥ ಧಾರಣೆ ಯಾವ ಊರಿನಲ್ಲಿದೆ ಅಥವಾ ಯಾವ ಮಾರುಕಟ್ಟೆ ಸೂಕ್ತ ಅನ್ನೋ ವಿಚಾರದಲ್ಲಿ ಆತನಿಗೆ ಮಾಹಿತಿ ಬೇಕಾಗ್ತದೆ. ಇನ್ನು ಅದನ್ನು ಬಿಟ್ಟರೆ ಇವತ್ತಿಗೇನಾಗಿದೆ, ಈ ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಥರದ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಬಂದ ಮೇಲೆ ಕೃಷಿ ಪರಿಕರಗಳು ಕೂಡ ಆನ್ಲೈನ್ನಲ್ಲೇ ಸಿಗ್ತದೆ. ಮೊದಲು ಹಾಗೆ ಈಗ ನಾವು ಕ್ವಿನಾಲ್ಫಾಸು, ಕ್ಲೋರೋಪೈರಿಪಾಸ್ ಹೇಳಿದ್ರೆ 2 ಮಿಲಿ 1 ಲೀಟ್ರಿಗೆ ಹೇಳ್ತಿದ್ವಿ. ಇವತ್ತು ಬಂದಿರುವಂಥ ಲೇಟೆಸ್ಟ್ ಮಾಲಿಕ್ಯೂಲ್ಗಳನ್ನ ನಾವು ನೋಡಿದಾಗ ಬರೀ 0.2 ml 0.3 ml ಪರ್ ಲೀಟ್ರ್ನಲ್ಲೇ ಕೆಲಸ ಆಗೋಗ್ತದೆ. ಈ ಸ್ಪೈರೋಟೆಟ್ರಾಮ್, ಸ್ಪಿನೋಸಾಯ್ಡ್ ಇದನ್ನೆಲ್ಲ ಗಮನಿಸಿದಾಗ. ಹಾಗಾಗಿ ಅದರ ಸಾಗಾಣೆ ವೆಚ್ಚನೂ ಕೂಡ ಕಡಿಮೆ ಆಗ್ತದೆ. ರೈತನ ಮನೆ ಬಾಗಿಲಿಗೆ ಕೃಷಿ ಪರಿಕರಗಳನ್ನು ತರಿಸ್ಕೊಳ್ಬೋದು. ಮತ್ತು ಎರಡನೇದು, ಕೃಷಿ ಯಂತ್ರೋಪಕರಣ ಅನ್ನೋದಲ್ಲಾಗಿರುವಂಥ ದೊಡ್ಡ ಮಟ್ಟದ ಬೆಳವಣಿಗೆನ ನಾವು ಗಮನಿಸಿದಾಗ ಈ ಯಂತ್ರೋಪಕರಣಗಳ ಮಾಹಿತಿಯನ್ನು ಮನೆ ಬಾಗಿಲಿಗೆ ಅಥವಾ ಅವನ ಅಂಗೈಗೆ ತಂದುಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯ. ಅಂತಹ ಕೆಲಸಗಳನ್ನು ಈ ಅಂತರ್ಜಾಲ ತುಂಬ ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ಈ ಒಟ್ಟಾರೆ ಈ ವಿಚಾರಗಳನ್ನು ಸಮಗ್ರವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸಿದಾಗ ಖಂಡಿತವಾಗಿ ಇವತ್ತಿನ ಸ್ಥಿತಿಯಲ್ಲಿ ರೈತನ ಮಟ್ಟದಲ್ಲಿ ರೈತ ತನ್ನ ಬೆಳೆ ಬೆಳೆಯೋದಕ್ಕೆ ಬೇಕಾಗಿರುವಂಥ ವಿಚಾರಗಳಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಅಂತರ್ಜಾಲ ಸಹಾಯ ಮಾಡ್ತಾ ಇದೆ. ಆದರೆ ಈ ಮಾಹಿತಿಗಳನ್ನ ನಾವು ನೋಡಿದಾಗ ತಮಗೂ ಕೂಡ ಗೊತ್ತಿರ್ಬೋದು, ಈ ಹಿಂದೆ ಹೆಸರು ಪ್ರಸ್ತಾಪ ಬೇಡ, ಜೇನು ಸಾಕಾಣಿಕೆ ಮಾಡಿ ಕೋಟ್ಯಾಧಿಪತಿಗಳಾಗಿ, ಪಶುಸಂಗೋಪನೆ ಮಾಡಿ ಕೋಟ್ಯಾಧಿಪತಿಗಳಾಗಿ, ನಮ್ಮಲ್ಲಿ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಎನ್ರೋಲ್ ಮಾಡ್ಕೊಳ್ಳಿ ಅಂತ ದೊಡ್ಡ ಮಟ್ಟದಲ್ಲಿ ಜಾಹೀರಾತು ಕೊಟ್ಟು ಕಡೆಗೆ ಕಾನೂನಿನ ಚೌಕಟ್ಟಿನಲ್ಲಿ ಆತ ಅಪರಾಧಿ ಅಂತನ್ನುವಂಥದ್ದು ಗುರುತಿಗೆ ಬಂದಿದ್ದು. ಆದರೆ ಈ ದೊಡ್ಡ ಮಟ್ಟದ ಜಾಹೀರಾತು ಜನಗಳನ್ನು ಅಟ್ರಾಕ್ಟ್ ಮಾಡ್ತದೆ. ಈಗಲೂ ಅಷ್ಟೇ ಭಾಳಷ್ಟು ಜನ ದೊಡ್ಡಬಳ್ಳಾಪುರ, ಶಿಡ್ಲಘಟ್ಟ, ಕೋಲಾರ ಭಾಗದಿಂದ ನಮ್ಮ ಆಫೀಸ್ಗೆ ಜನ ಬರ್ತಾರೆ. ಸರ್, ಏಲಕ್ಕಿ ಗಿಡ ಬೇಕು, ನಿಮಗೆ ಏಲಕ್ಕಿ ಬೆಳಿಬೋದು ಅಂತ ಪ್ರೇರಣೆ ಎಲ್ಲಿಂದ ಬಂತಪ್ಪ ಅಂತ ಕೇಳಿದ್ರೆ ಫೇಸ್ಬುಕ್ಕು ಅಂತಾರೆ, ಇಲ್ಲ ಯೂಟ್ಯೂಬ್ ಚಾನಲ್ಗಳ ಹೆಸರು ಹೇಳ್ತಾರೆ,
ಏನಕ್ಕಪ್ಪ ಅಂತ ಕೇಳಿದ್ರೆ, ಸರ್ ಏಲಕ್ಕಿ ಬೆಳೆದ್ರೆ 1 ಕೋಟಿ ಆರಾಮಾಗಿ ಗಳಿಸ್ಬೋದಂತೆ 1 ಎಕರೆನಲ್ಲಿ. ನಮ್ಮ ಫಾರ್ಮಲ್ಲಿ 48 ಎಕರೆ ಇದೆಯಪ್ಪ, 48 ಎಕರೆನೂ ಕೊಟ್ಬಿಡ್ತೀನಿ ನಿನಗೆ, ನಾನು ವರ್ಷಕ್ಕೆ ನೀನು ಎಕರೆಗೆ 4 ಲಕ್ಷ ಕೊಡು ಸಾಕು. ಇಂತಹ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ಸು ರೈತರನ್ನು ದಿಕ್ಕು ತಪ್ಪಿಸೋದಲ್ಲದೆ ಅವರು ಕಷ್ಟಪಟ್ಟು ದುಡಿದ ದುಡ್ಡನ್ನು ಬೇರೆ ವಿಚಾರಗಳಿಗೆ ವಿನಿಯೋಗ ಮಾಡೋದಕ್ಕೆ ಅಥವಾ ನಷ್ಟ ಮಾಡಲಿಕ್ಕೆ ದಾರಿ ಮಾಡಿಕೊಡ್ತದೆ. ಹಾಗಾಗಿ ಮಾಹಿತಿಯ ನಿಖರತೆ, ನೈಜತೆ ಮತ್ತು ಅದು ಯಾವ ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಥವಾ ಸಮಕಾಲೀನ ಸ್ಥಿತಿಯನ್ನು ಅದು ನಿಜವಾಗ್ಲೂ ತೋರಿಸ್ತಾ ಇದೆಯಾ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇನ್ನೊಂದು, ಈ ಸಂಸ್ಥೆಗಳ ಮುಖಾಂತರ ಬಂದಿರುವಂಥ ಮಾಹಿತಿ ಮೂಲಗಳೇನಿದ್ದಾವೆ, ಉದಾಹರಣೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಇರುವಂಥ ಅಂತರ್ಜಾಲ ಅಥವಾ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೆಲಸ ಮಾಡ್ತಾ ಇರುವಂಥ ಸಂಶೋಧನಾ ಸಂಸ್ಥೆಗಳು, ಕರ್ನಾಟಕದಲ್ಲಿ IIHR ಇದೆ, ಅದೇ ರೀತಿ IISR ಅಪ್ಪಂಗಳದೊಂದು ರೀಜನ್ ಸ್ಟೇಷನ್ ಇದೆ. ಇಂತಹ ಸಂಸ್ಥೆಗಳ ವೆಬ್ಸೈಟ್ನಲ್ಲಿ ಅಥವಾ ಇವರು ಬಿಡುಗಡೆ ಮಾಡಿರುವಂಥ ಮೊಬೈಲ್ ಆ್ಯಪ್ನಲ್ಲಿ ಮಾಹಿತಿ ಏನಿದೆ ಅದು ರೈತರ ಅನುಕೂಲಕ್ಕಾಗಿ ಮತ್ತು ರೈತರ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋ ರೀತಿಯಲ್ಲಿದೆ. ಹಾಗಾಗಿ ಮೊದಲಿಗೆ ನಾವು ಒತ್ತು ಕೊಟ್ಟರೆ ಇಂತಹ ಸಂಸ್ಥೆಯ ಮಾಹಿತಿ ಮೂಲಗಳಿಗೆ ಒತ್ತು ಕೊಡಬೇಕಾಗ್ತದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಏನಾಗಿದೆ, ಈ ಡಿಜಿಟಲ್ ವರ್ಲ್ಡ್ ಅನ್ನೋದು ಒಂದು ಯಾರೂ ಅರಿಯದಂಥ ಗ್ಯಾಂಬ್ಲಿಂಗ್ ಆಗಿದೆ. ನನ್ನ ಮಾಹಿತಿಯನ್ನು ಕದ್ದು ನನ್ನ ಮಾಹಿತಿಯ ಗೌಪ್ಯತೆಯನ್ನು ಬೇರೊಬ್ಬನಿಗೆ ಮಾರುವಂಥ ದೊಡ್ಡ ಮಟ್ಟದ ವ್ಯವಸ್ಥೆ ಇವತ್ತು ಬಿಗ್ ಡಾಟಾ ಅನ್ನೋ ಹೆಸರಿನಲ್ಲಿ ಅದು ನಡೀತಾನೆ ಇದೆ. ಹಾಗಾಗಿ ಒಂದು ಮೊಬೈಲ್ಗೆ ನಾನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇರುವಂಥ ಅಪ್ಲಿಕೇಶನ್ ಎಷ್ಟು ಸೆಕ್ಯೂರ್ಡ್ ಆಗಿದೆ, ಅದು ಭದ್ರತೆನ ಪರಿಪೂರ್ಣವಾಗಿ ಕೊಡುತ್ತಾ ಇಲ್ವಾ ಅನ್ನೋದು ಕೂಡ ಬಳಕೆದಾರ ಖಂಡಿತವಾಗಿ ಗಮನಿಸಬೇಕು. ಕೇವಲ ಮಾಹಿತಿ ಸಿಗ್ತದೆ ಅಂತ ಹೇಳಿ ಕ್ಲಿಕ್ ಮಾಡಿ ರೊಕ್ಕ ಕಳ್ಕೊಳ್ಳುವಂಥ ಭಾಳಷ್ಟು ನಿದರ್ಶನಗಳು ದಿನಪತ್ರಿಕೆಗಳಲ್ಲಿ ಮತ್ತು ವಾರ್ತಾ ವಾಹಿನಿಗಳಲ್ಲಿ ನಾವು ದಿನಬೆಳಗಾದರೆ ನೋಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೊಬೈಲ್ಗೆ ಬಂದಂಥ ಆ್ಯಪ್ಗಳ ಮುಖಾಂತರನೋ ಲಿಂಕ್ಗಳ ಮುಖಾಂತರನೋ ದಯವಿಟ್ಟು ಇಂಥವನ್ನ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನು ವಿಚಾರಕ್ಕೆ ಬಂದಾಗ ಅಂತರ್ಜಾಲದಲ್ಲಿ ಸಿಗುವಂಥ ಮಾಹಿತಿಗಳನ್ನ ನಾವು 3-4 ರೀತಿ ವಿಂಗಡಣೆ ಮಾಡ್ಕೊಬೋದು. ಒಂದು, ರೆಗ್ಯುಲರ್ ಆಗಿರುವಂಥ ವೆಬ್ಸೈಟ್ಸ್ ಏನಿದ್ದಾವೆ ಅದೊಂದು. ಎರಡನೇದು, ಆ ವೆಬ್ಸೈಟ್ನಲ್ಲಿರುವಂಥ ಅಂಶಗಳನ್ನೇ ಅದರಲ್ಲಿರುವಂಥ ಕೆನೆಯನ್ನು ತೆಗೆದು ಮೊಬೈಲ್ ಆ್ಯಪ್ಗಳನ್ನ ಮಾಡಿರ್ತಾರೆ, ಅದು ಎರಡನೇದು. ಮೂರನೇದು, ತುಂಬ ಪ್ರಮುಖವಾದದ್ದು ಮತ್ತು ತುಂಬ ಪ್ರಸಿದ್ಧವಾದದ್ದು ಸಾಮಾಜಿಕ ಜಾಲತಾಣಗಳು. ಅದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಫೇಸ್ಬುಕ್ ಪೇಜ್ಗಳಾಗಿರ್ಬೋದು, ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ಗಳಾಗಿರ್ಬೋದು, ಟ್ವಿಟರ್ ಆಗಿರ್ಬೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೊಂದು ವಿಚಾರ ಭಾಳ ಪ್ರಚಲಿತದಲ್ಲಿದೆ. ನಾವುಗಳೆಲ್ಲ ತುಂಬ ಚಿಕ್ಕವರಿದ್ದಾಗ TV ಅವರು ಒಂದು ಅನ್ನದಾತ ಅನ್ನುವಂಥ ಪ್ರೋಗ್ರಾಮ್ ಕೊಡ್ತಾಯಿದ್ರು. ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಬರ್ತಾಯಿತ್ತು, ಕಾರ್ಯಕ್ರಮದಲ್ಲಿ ನಿಖರತೆ ಇತ್ತು. ನಾನಿಲ್ಲಿ ಅನ್ನದಾತ ಪ್ರೋಗ್ರಾಮ್ನ ಪ್ರಚಾರ ಮಾಡ್ತಾ ಇಲ್ಲ, ಅದಕ್ಕೆ ಈಕ್ವಲೆಂಟ್ ಆಗಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರುವಂಥದ್ದು ಇನ್ನೊಂದು TV ಚಾನಲ್ ಇದೆ, ಫಾರ್ಮ್ TV. ಆ TV ಚಾನಲ್ನ ಎಲ್ಲ ಪ್ರೋಗ್ರಾಮ್ಗಳನ್ನು ಕೂಡ ನೀವು ಮೊಬೈಲ್ ಆ್ಯಪಲ್ಲೇ ಕೂಡ ನೋಡಬಹುದು ಮತ್ತು ಸೇವ್ ಕೂಡ ಮಾಡ್ಕೊಬೋದು. ದೂರದರ್ಶನದಲ್ಲೂ ಕೂಡ ಕೃಷಿ ದರ್ಶನ ಕಾರ್ಯಕ್ರಮ ಇದೆ ಸರ್. ಆದರೆ ನಿಖರತೆ ಮತ್ತು ಕಾರ್ಯಕ್ರಮದ ವೈವಿಧ್ಯತೆ ಇವನ್ನ ಗಮನಿಸಿದಾಗ ದೂರದರ್ಶನ ಚಾನಲ್ಲು ಮತ್ತು ನಮ್ಮ ಆಕಾಶವಾಣಿ ಇವೆರಡೂ ಕೂಡ ಭಾಳ ಹಿಂದಿನಿಂದಲೂ ರೈತರಿಗೆ ಸಹಾಯ ಮಾಡ್ತಾ ಇದೆ. ಇತ್ತೀಚೆಗೆ DD1ನಲ್ಲಿ ಈಗ ನಾನು 6 ಗಂಟೆ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡೆ ಅಂದರೆ ಅದರದ್ದು ರಿಪೀಟ್ ಟೆಲಿಕಾಸ್ಟ್ ಸಿಗ್ತಿರ್ಲಿಲ್ಲ. ಇತ್ತೀಚೆಗೆ ಮಾತ್ರ ಸರ್ಕಾರದ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ಗಳಲ್ಲಿ ಆ ಪ್ರೋಗ್ರಾಮ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಾನು ರಿಪೀಟ್ ಟೆಲಿಕಾಸ್ಟ್ಗಳನ್ನು ನೋಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅದು ಕೂಡ ಖಂಡಿತ ಉತ್ತಮವಾದಂಥ ಪ್ರಯತ್ನ, ನಾನು ಅದನ್ನು ಅಲ್ಗಳೆಯೋದಿಲ್ಲ. ಆದರೆ ಇದೆಲ್ಲದನ್ನು ನಾವು ಗಮನಿಸಿದಾಗ ಒಂದು ಗುಂಪನ್ನ ನಾವು ಮಿಸ್ ಮಾಡ್ತಾ ಇದ್ದೀವಿ, ಆತ್ಮೀಯ ಗೆಳೆಯರ ಬಳಗ. ಸಾಧಾರಣವಾಗಿ ಒಬ್ಬ ಪ್ರಗತಿಪರ ರೈತ ತುಂಬ ಚೆನ್ನಾಗಿ ಕಬ್ಬು ಬೆಳೀತಾನೆ ಅಂತಂದರೆ ಆಸಕ್ತಿ ಇರೋರ್ದು ಒಂದು ಬಳಗ ಉತ್ಪತ್ತಿ ಆಗ್ತಿತ್ತು. ಆ ಬಳಗ ಇವತ್ತು ಕಣ್ಮರೆ ಆಗ್ತಾ ಇದೆ ಅಂತರ್ಜಾಲದಲ್ಲಿ. ಮತ್ತೆ ಅಂಥ ಆತ್ಮೀಯ ಗೆಳೆಯರ ಬಳಗಗಳನ್ನು ಸೃಷ್ಟಿ ಮಾಡಲಿಕ್ಕೆ, ಅಂದರೆ ವರ್ಚುವಲ್ ಗೆಳೆಯರ ಬಳಗನ ಸೃಷ್ಟಿ ಮಾಡಲಿಕ್ಕೆ ಇದೇ ಸೋಷಿಯಲ್ ಮೀಡಿಯಾಗಳು ಹೆಲ್ಪ್ ಮಾಡ್ತಾ ಇದ್ದಾವೆ. ಕ್ರಾಪ್ ಬೇಸ್ಡ್ ವಾಟ್ಸಪ್ ಅಡ್ವೈಸರಿ ಗ್ರೂಪ್ಗಳು, ಇನ್ಸ್ಟಾಗ್ರಾಮ್ ಪೇಜ್ಗಳು ಮತ್ತು ಯೂಟ್ಯೂಬ್ ಚಾನಲ್ಗಳು ಇದೇ ಉದ್ದೇಶನ ಇಟ್ಕೊಂಡು ತುಂಬ ಅರ್ಥಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ಅಂತರ್ಜಾಲದಲ್ಲಿ ನಮಗೆ ಕೇವಲ ಜಾಲತಾಣಗಳು ಒಂದೇ ಅಲ್ಲ, ಸಾಮಾಜಿಕ ಜಾಲತಾಣಗಳು ಅದರ ಜೊತೆಗೆ ಮೊಬೈಲ್ ಅಪ್ಲಿಕೇಶನ್ಗಳು ಕೂಡ ನಮಗೆ ಕೆಲಸ ಮಾಡ್ತಾ ಇದೆ. ಇನ್ನು ಅಂತರ್ಜಾಲದ ವಿಚಾರಕ್ಕೆ ಬಂದಾಗ ನನ್ನ ಮೊದಲ ಆಯ್ಕೆ ಯಾವಾಗಲೂ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ನಾವು ಮುಂದೆ ಈ ಕೃಷಿ ಪೋರ್ಟಲ್ ಎಕ್ಸ್ಟೆನ್ಷನ್ ಟ್ಯಾಬ್ ಇರುತ್ತೆ,
ಆ ಎಕ್ಸ್ಟೆನ್ಷನ್ ಟ್ಯಾಬಿಂದ ಈ ಕೃಷಿ ಪೋರ್ಟಲ್ಗೆ ಹೋದರೆ ಅವರು ವಿಷಯವಾರು ವಿಂಗಡಣೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಪಶುಸಂಗೋಪನೆ, ಕೊಯ್ಲೋತ್ತರ ನಿರ್ವಹಣೆ ಮತ್ತು ಯಾಂತ್ರೀಕರಣ, ಈ ರೀತಿ ಒಂದು 8ರಿಂದ 10 ಸೆಗ್ಮೆಂಟ್ಗಳನ್ನು ಮಾಡಿದ್ದಾರೆ. ಪ್ರತಿ ಸೆಗ್ಮೆಂಟನ್ನು ಕ್ಲಿಕ್ ಮಾಡಿದ್ರೆ, ಈಗ ಕೃಷಿ ಸೆಗ್ಮೆಂಟನ್ನು ಕ್ಲಿಕ್ ಮಾಡಿದ ತಕ್ಷಣ ಬೇರೆ ಬೇರೆ ಬೆಳೆಗಳು ನನ್ನ ಕಣ್ಮುಂದೆ ಬರ್ತದೆ. ಹಾಗಾಗಿ ನನಗೆ ಬೇಕಾಗಿರುವಂಥ ಬೆಳೆನ ನಾನು ಆಯ್ಕೆ ಮಾಡಿಕೊಂಡ್ರೆ ಯಾವ ಕಾಲಕ್ಕೆ ಯಾವ ಬೀಜ ಹಾಕಬೇಕು, ಯಾವ ತಳಿ ಹಾಕಬೇಕು, ಎಷ್ಟು ಗೊಬ್ಬರ ಕೊಡಬೇಕು, ಅದಕ್ಕೆ ನೀರನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು, ಅದಕ್ಕೆ ಬೀಳುವಂಥ ರೋಗ ಮತ್ತು ಬೀಳುವಂಥ ಕೀಟಗಳು ಯಾವ್ಯಾವ ಇದ್ದಾವೆ, ಅದರ ನಿರ್ವಹಣೆ ಹೇಗೆ, ಕೊಯ್ಲೋತ್ತರ ತಂತ್ರಜ್ಞಾನದ ಬೆಳವಣಿಗೆ ಏನೇನಾಗಿದೆ, ಪ್ರತಿಯೊಂದು ಮಾಹಿತಿನೂ ಕನ್ನಡ, ಇಂಗ್ಲೀಷ್ ಎರಡರಲ್ಲೂ ಲಭ್ಯವಿದೆ. ಬೇಕು ಅಂದರೆ ನೀವು ಅದನ್ನು PDF ಕಾಪಿಯಾಗಿ ಸೇವ್ ಮಾಡಿಕೊಂಡು ನಂತರ ನಿಮ್ಮ ರೆಫರೆನ್ಸ್ಗೆ ಬಳಸ್ಬೋದು, ಅಥವಾ ನಿಮ್ಮ ಸ್ನೇಹಿತರುಗಳ ಗುಂಪಿನ ಮಧ್ಯೆ ಹಂಚ್ಬೋದು. ಹಾಗಾಗಿ ಇದು ಯಾವತ್ತೂ ನನ್ನ ಮೊದಲನೇ ಆಯ್ಕೆ ಆಗಿರ್ತದೆ. ದಯವಿಟ್ಟು ಈ ಮೂಲನ ನೋಡಿ. ಸಮಸ್ಯೆ ಏನಪ್ಪ ಅಂತಂದರೆ, ದೊಡ್ಡ ಪರದಲ್ಲಿ ನೋಡಿದ್ರೆ ಇದು ಚಂದ, ಸಣ್ಣ ಪರದಾಗೆ ಬಂದಾಗ ನಮಗೆ ನ್ಯಾವಿಗೇಷನ್ ಪ್ರಾಬ್ಲಮ್ ಬರುತ್ತೆ. ಅಂತರ್ಜಾಲದಲ್ಲಿರುವಂಥ ಬಹಳಷ್ಟು ವೆಬ್ಸೈಟ್ಗಳ ಮೇಜರ್ ಪ್ರಾಬ್ಲಮ್ಮು ನಮಗೆ ದೊಡ್ಡ ಪರದೆಯಲ್ಲಿ ನೋಡಿದಾಗ ಬರುವಂಥ ಟ್ಯಾಬ್ ಮೆನು ಮತ್ತು ಮೊಬೈಲ್ನಲ್ಲಿ ನೋಡಿದಾಗ ಬರುವಂಥ ಟ್ಯಾಬ್ ಮೆನುನಲ್ಲಿ ತುಂಬ ವ್ಯತ್ಯಾಸ ಇರ್ತದೆ. ಹಾಗಾಗಿ ನಾನು ಹುಡುಕೋ ವಿಚಾರಗಳಿಗೆ ಭಾಳ ಹೊತ್ತು ಸಮಯ ತಗೊಳುತ್ತೆ. ಮತ್ತು ಎಲ್ಲದಕ್ಕೆ ಹೆಚ್ಚಾಗಿ ಕಂಪನಿಯವ್ರು ಕೊಡೋ 2 GB ಪ್ರತಿದಿನ ಡಾಟಾ ಮೇಲೆ ನಾನು ಡಿಪೆಂಡ್ ಆದರೆ, ಈ ರೀತಿ ಹುಡುಕ್ತಾ ಹೋದಾಗ 2 GB ಡಾಟಾ ಖಂಡಿತವಾಗಿ ಬೇಗ ಖಾಲಿ ಆಗ್ತದೆ. ಯಾಕಂದರೆ ಇವೆಲ್ಲ ದೊಡ್ಡ ದೊಡ್ಡ ಪೇಜ್ಗಳಾಗಿರೋದ್ರಿಂದ ಡಾಟಾ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ದೊಡ್ಡ ಪರದೆ ವ್ಯವಸ್ಥೆ ಅಥವಾ ಮನೆಯಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇರುವಂಥ ರೈತರುಗಳು ಅಥವಾ ಕೃಷಿಗೆ ಆಸಕ್ತಿ ಇರುವಂಥ ಜನಗಳು ಖಂಡಿತವಾಗಿ ನಿಮ್ಮ ಮೊದಲ ಆಯ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವಿರೋದು ಅದರ ಅಧೀನದಲ್ಲಿ ಬರುವಂಥ ಪ್ರದೇಶದಲ್ಲಿ. ಅಂತಹ ಪ್ರಯತ್ನಗಳನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯನೂ ಮಾಡಿದೆ, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯನೂ ಮಾಡಿದೆ, ಪ್ರತಿ ಕೃಷಿ ವಿಶ್ವವಿದ್ಯಾನಿಲಯನೂ ಮಾಡಿದೆ. ಹಾಗಾಗಿ ನಿಮ್ಮ ಆಯ್ಕೆ ಮೊಟ್ಟ ಮೊದಲನೇದಾಗಿ ಕೃಷಿ ವಿಶ್ವವಿದ್ಯಾನಿಲಯದ ಜಾಲತಾಣ ಆಗಿರಬೇಕು. ಎರಡನೇದು, ಭಾರತ ಸರ್ಕಾರದ್ದೇ ಆದಂಥ, ಈಗ ವಿಕಿಪೀಡಿಯಾ ಎಷ್ಟು ಫೇಮಸ್ಸೋ ಅದೇ ರೀತಿ ವಿಕಾಸ್ಪೀಡಿಯಾ ಅನ್ನುವಂಥ ಒಂದು ಪೇಜ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮ್ಯಾನೇಜ್ ಮಾಡ್ತಾ ಇರುವಂಥದ್ದು. ಇದರಲ್ಲೂ ಕೂಡ ಎಲ್ಲ ಬೆಳೆಗಳಿಗೆ ಬೇಕಾದಂಥ ವಿಷಯಗಳು ಕರಾರುವಕ್ಕಾಗಿ ಮತ್ತು ವಿಂಗಡನಾತ್ಮಕವಾಗಿ ಸಿಗ್ತದೆ. ಆದರೆ ಮತ್ತೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇದು ಗೂಗಲ್ ಟ್ರಾನ್ಸ್ಲೇಷನ್ ಮುಖಾಂತರ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು. ಆದರೆ ಕೃಷಿ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ನಲ್ಲಿ ಗೂಗಲ್ ಟ್ರಾನ್ಸ್ಲೇಷನ್ ಅವಶ್ಯಕತೆ ಇಲ್ಲ. ಅದು ಕನ್ನಡದಲ್ಲೇ ಅನುವಾದ ಆಗಿರೋದ್ರಿಂದ ಆ ಪೇಜ್ಗಳು, ಅದರಲ್ಲಿರುವಂಥ ಕನ್ನಡದ ಖಾತ್ರಿ, ನಿಖರತೆ ಈ ಪೇಜ್ನಲ್ಲಿ ನಮಗೆ ಸಿಗೋದಿಲ್ಲ. ಹಾಗಾಗಿ ಕನ್ನಡನೇ ಬೇಕು ಅನ್ನುವಂಥವ್ರಿಗೆ ಕೃಷಿ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ಗಳು ತುಂಬ ಅನುಕೂಲ ಆಗ್ತದೆ. ಇಲ್ಲ ಇಂಗ್ಲೀಷ್ ನನಗೆ ನಡೆಯುತ್ತೆ, ನನಗೆ ಇಂಗ್ಲೀಷ್ನಲ್ಲೂ ಕಂಫರ್ಟಬಲ್ ಆಗಿದ್ದೀನಿ ಅಂತಂದರೆ ವಿಕಾಸ್ಪೀಡಿಯಾ ಖಂಡಿತವಾಗಿ ಹೆಲ್ಪ್ ಆಗ್ತದೆ. ಇನ್ನು ಮಾರುಕಟ್ಟೆ ವಿಚಾರವಾಗಿ ಮಾತಾಡಿದ್ವಿ. ಇವತ್ತು ನನ್ನ ಹತ್ರ ಇರೋ 1 kg ಏಲಕ್ಕಿನೂ ನಾನು ಆನ್ಲೈನಲ್ಲಿ ಮಾರ್ಬೋದು ಅಂತ ಎಲ್ಲರೂ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ, ಆತ ಕೂಡ 5ರಿಂದ 10% ಕಮಿಷನ್ ತೊಗೋತಾನೆ. ನನಗಿರೋ ಮಾರ್ಜಿನ್ ಕೂಡ ತುಂಬ ಸಣ್ಣ ಮಟ್ಟದ್ದು. ಹಾಗಾಗಿ ಭಾರತ ಸರ್ಕಾರದ ಮತ್ತೊಂದು ಪ್ರಯತ್ನ ಇ-ನ್ಯಾಮ್ ಅನ್ನುವಂಥ ಒಂದು ವೆಬ್ಸೈಟ್. ಆನ್ಲೈನ್ನಲ್ಲಿ ನಮಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದರಲ್ಲೂ ಭಾಳ ಪ್ರಮುಖವಾಗಿ FPOಗಳಿಗೆ, FPCಗಳಿಗೆ ಮಾರ್ಕೆಟ್ ಲಿಂಕೇಜ್ ವ್ಯವಸ್ಥೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮಾರುಕಟ್ಟೆ ದರ, ಬೇರೆ ಬೇರೆ ಮಾರುಕಟ್ಟೆ ಸ್ಥಿತಿಗತಿಗಳೇನಿದೆ ಅದಷ್ಟನ್ನು ಕೂಡ ನಾವು ಈ ಇ-ನ್ಯಾಮ್ನಲ್ಲಿ ನೋಡ್ಬೋದು. ಇತ್ತೀಚೆಗೆ ಕಳೆದ ದಿನ ಅಂದರೆ ಫೆಬ್ರವರಿ 18-19 ರಿಲೀಸ್ ಆದಂಥ ಭಾರತ್ ವಿಸ್ತಾರ ಅನ್ನುವಂಥ ಹೊಸ ಜಾಲತಾಣದ ಸೆನ್ಸೇಷನ್ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಇನ್ಫಾರ್ಮೇಷನ್ನು ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಏನು ಇನ್ಫಾರ್ಮೇಷನ್ ಕೊಟ್ಟಿದೆ ಅದಷ್ಟನ್ನು ಕ್ರೋಢೀಕರಿಸಿ ನಮಗೆ ವಿಷಯವನ್ನು ಕೊಡುವಂಥ ಒಂದು ಸಾಧ್ಯತೆ ಈ ಭಾರತ್ ವಿಸ್ತಾರ್ನಲ್ಲಿ ಶುರುವಾಗಿದೆ. ಇದನ್ನು ಒಂದು ಆ್ಯಪ್ ರೂಪದಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಂಗ್ಲೀಷ್, ಹಿಂದಿ 2 ಭಾಷೆನಲ್ಲಿ ನಮಗೆ ವಿಷಯಗಳ ಲಭ್ಯತೆ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ರೀಜನಲ್ ಲ್ಯಾಂಗ್ವೇಜಲ್ಲಿ ಕೂಡ ಸಿಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಪ್ರೈವೇಟ್ ಕಂಪ್ನಿಗಳು ಕೂಡ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಡ್ತದೆ. ಉದಾಹರಣೆಗೆ ಹೈಫಿಯಾ ಅನ್ನುವಂಥ ಇಸ್ರೇಲ್ ಬೇಸ್ಡ್ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಈ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಮತ್ತು ಗೊಬ್ಬರಗಳ ಮೂಲ ಮಂತ್ರ ಏನು ಅಥವಾ ಗೊಬ್ಬರಗಳ ಒಂದು ಲಕ್ಷಣಗಳೇನು ಅಂತ ಎಲ್ಲ ಇನ್ಫಾರ್ಮೇಷನ್ನು ಬುಕ್ಕಿನ ಮುಖಾಂತರ, ಅಂದರೆ PDF ರೂಪದ ಬುಕ್ಕಿನ ಮುಖಾಂತರ ಪಬ್ಲಿಕ್ ಡೊಮೈನಲ್ಲಿ ಹಾಕಿದ್ದಾರೆ. ಅದನ್ನು ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಅದೇ ರೀತಿ ಯಾರಾ ಫರ್ಟಿಲೈಸರ್ಸ್ ಅವರು ಕೂಡ ಇಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದು ಇವೆರಡೇ ಕಂಪ್ನಿಯಲ್ಲ, ಬಾಯರ್ ಆಗಿರ್ಬೋದು, ಸಿಂಜೆಂಟಾ ಆಗಿರ್ಬೋದು,
ಅಥವಾ ಇಂಡೋಫಿಲ್ ಕಂಪನಿ ಆಗಿರ್ಬೋದು, ಪ್ರತಿ ಕಂಪನಿಗಳು ಒಂದು ಸಾಮಾಜಿಕ ಬಾಧ್ಯತೆ ಮೇಲೆ ಇಂತಹ ಕೆಲಸಗಳನ್ನು ಮಾಡ್ತಿದ್ದಾವೆ. ಆದರೆ ಭಾಳ ಮುಖ್ಯವಾಗಿ ನಾನು ಮೊದಲೇ ಹೇಳಿದಾಗೆ ನಮಗಿರಬೇಕಾದಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ, ಮೊಬೈಲ್ನಲ್ಲಿ ಇದನ್ನು ನಾವು ನ್ಯಾವಿಗೇಟ್ ಮಾಡ್ತೀವಿ ಅಂದಾಗ ಭಾಳ ಟೈಮ್ ತಗೊಳುತ್ತೆ. ಹಾಗಾಗಿ ಎಲ್ಲಿ ಯಾರ ಮನೆಯಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇದೆ ಅಂಥವ್ರಿಗಿದು ಖಂಡಿತ ಅನುಕೂಲ ಆಗ್ತದೆ. ಇನ್ನು ಈ ಜಾಲತಾಣಗಳಲ್ಲಿ ಸಿಗುವಂಥ ವಿಷಯಗಳನ್ನು ನಾವು ವಿಷಯವಾರು ವಿಂಗಡಣೆಗೆ ಅಥವಾ ನಮಗೆ ಇಂಥ ವಿಷಯಕ್ಕೆ ಬೇಕು ನನಗೆ ಮಾಹಿತಿ ಅಂತಂದಾಗ ಅದಕ್ಕೆ ಬೇರೆ ಬೇರೆ ಆಪ್ಷನ್ ಇದೆ. ಭಾಳ ಪ್ರಮುಖವಾಗಿ ಈಗ ಉದಾಹರಣೆಗೆ ಚಾಮರಾಜನಗರ, ಮೈಸೂರು ಭಾಗ, ಗುಂಡ್ಲುಪೇಟೆ ಭಾಗ ಇವುಗಳನ್ನು ನಾವು ಗಮನಿಸಿದಾಗ ಭಾಳ ಪ್ರಮುಖವಾದಂಥ ವಾಣಿಜ್ಯ ಬೆಳೆ ಈ ಭಾಗದಲ್ಲಿ ನಮಗೆ ಬಾಳೆ. ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಬನಾನಾ, NRC ಬನಾನಾ, ಇವರು ಒಂದು ಮೊಬೈಲ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಅದರಲ್ಲಿ ರೀಜನಲ್ ಲ್ಯಾಂಗ್ವೇಜಲ್ಲಿ ಬಾಳೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಸಿಗುತ್ತೆ. ಅದೇ ರೀತಿ IIHR ಹೆಸರುಘಟ್ಟ, ಇಂಡಿಯನ್ ಕೌನ್ಸಿಲ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಇವರು ಕೂಡ ಮೊಬೈಲ್ ಬೇಸ್ಡ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಇದನ್ನು ಕೂಡ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ತೋಟಗಾರಿಕೆ ಬೆಳೆಗಳು, ಅದು ತರಕಾರಿ ಆಗಿರ್ಬೋದು ಅಥವಾ ಹಣ್ಣಿನ ಬೆಳೆಗಳಾಗಿರ್ಬೋದು, ಇಂಥವನ್ನ ನಾವು ನಮ್ಮ ಅಂಗೈನಲ್ಲೇ ಅಕ್ಸೆಸ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಇದರ ಜೊತೆಗೆ ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ತಜ್ಞರ ಮೊಬೈಲ್ ದೂರವಾಣಿ ಕೂಡ ಇರುತ್ತೆ. ಹಾಗಾಗಿ ನಮಗೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಮಾಹಿತಿ ನಿಖರತೆ ಬೇಕು ಅಂತಂದರೆ ಅವರನ್ನು ಸಂಪರ್ಕ ಮಾಡ್ಬೋದು. ಅದೇ ರೀತಿ ಈ ಭಾಗದಲ್ಲಿ ಅಂದರೆ ಈ ಘಟ್ಟ ಪ್ರದೇಶದಲ್ಲಿ ಯಾರಾದರೂ ಈ ಕಾಳುಮೆಣಸು, ಕಾಫಿ, ಏಲಕ್ಕಿ ಇಂಥದ್ದನ್ನು ಬೆಳೀತಾ ಇರೋರಿಗೆ ಸ್ಪೈಸ್ ಬೋರ್ಡಿಂದ ಒಂದು ಕಾರ್ಡ್ಸ್ ಆ್ಯಪ್ ಅಂತ ಒಂದು ಹೊಸದಾಗಿ ನಾವು ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಏನಾಗ್ತದೆ ಅಂತಂದರೆ, ಕಾರ್ಡ್ಸ್ ಆ್ಯಪಲ್ಲಿ ನಿಮ್ಮ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಆಧಾರದ ಮೇಲೆ ಎಷ್ಟು ಗೊಬ್ಬರ ಕೊಡಬೇಕು ಅನ್ನುವಂಥ ನಿಖರತೆನ ಈ ಕಾರ್ಡ್ಸ್ ಆ್ಯಪ್ ಸಹಾಯ ಮಾಡುತ್ತೆ. ಅದೇ ರೀತಿ IISRನವರು ಬಿಡುಗಡೆ ಮಾಡಿರುವಂಥ ಕಾರ್ಡಮಮ್ ಮತ್ತು ಏಲಕ್ಕಿ ಮೇಲೆ, ಶುಂಠಿ ಮೇಲೆ, ಅರಿಶಿಣದ ಮೇಲೆ ಮತ್ತು ಕಾಳುಮೆಣಸಿನ ಮೇಲೆ ಇರುವಂಥ ಮೊಬೈಲ್ ಬೇಸ್ಡ್ ಅಪ್ಲಿಕೇಶನ್ಸ್ಗಳು ಆ್ಯಂಡ್ರಾಯ್ಡು ಮತ್ತು iOS ಎರಡಕ್ಕೂ ಆಗುವಂಥದ್ದು ತುಂಬ ನಿಖರವಾದಂಥ ಅತ್ಯುತ್ತಮವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ. ಇನ್ನು ಭತ್ತ ಕೂಡ ಈ ಭಾಗದ ಒಂದು ಪ್ರಮುಖವಾದಂಥ ಬೆಳೆ. ಅದರಲ್ಲೂ ಕಾವೇರಿ ಜಲಾನಯನ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು, ಭತ್ತ ಇವೆರಡು ಭಾಳ ಮುಖ್ಯವಾಗಿ ನಾವು ಗಮನಿಸ್ಬೋದು. ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಟಕ್ ಇವ್ರು ಬಿಡುಗಡೆ ಮಾಡಿರುವಂಥ ರೈಸ್ ಎಕ್ಸ್ಪರ್ಟ್ ಅನ್ನುವಂಥ ಒಂದು ಮೊಬೈಲ್ ಆ್ಯಪ್ ಇದೆ. ಅದರಲ್ಲಿ ಸಂಪೂರ್ಣ ಚಿತ್ರಣ ನಿಮಗೆ ರೈಸಿಗೆ ಬೇಕಾದಂದರೆ ಭತ್ತದ ಬೆಳೆ ಬಗ್ಗೆ ಬೇಕಾಗಿರುವಂಥ ಮಾಹಿತಿ ಸಿಗುತ್ತೆ. ಇನ್ನು ಮಂಡ್ಯ ಭಾಗಕ್ಕೆ ಬಂದಾಗ ಕಬ್ಬು ಭಾಳ ಪ್ರಮುಖವಾದದ್ದು. ಕಬ್ಬಿನ ವಿಚಾರಕ್ಕೆ ಬಂದಾಗ ಶುಗರ್ ಕೇನ್ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಇವರು ರಿಲೀಸ್ ಮಾಡಿರುವಂಥ ಕೇನ್ ಎಕ್ಸ್ಪರ್ಟ್ ಅನ್ನುವಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ. ಅದ್ರ ಜೊತೆಗೆ ಬನ್ನಾರಿ ಅಮ್ಮನ್ ಶುಗರ್ ಇಂಡಸ್ಟ್ರಿನವರು ರಿಲೀಸ್ ಮಾಡಿರುವಂಥ ಮೊಬೈಲ್ ಅಪ್ಲಿಕೇಶನ್ ಇದೆ. ಇವುಗಳನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಅದನ್ನು ಅಪ್ಡೇಟ್ ಮಾಡಬೇಕು. ಅದು ಕೂಡ ಭದ್ರತೆ ವಿಚಾರದಿಂದ ಮತ್ತು ಮಾಹಿತಿ ವಿಚಾರದಿಂದ ಭಾಳ ಮುಖ್ಯ ಆಗ್ತದೆ. ಇನ್ನು ಕಾಫಿ ಬೆಳೆಗಾರರಿಗೆ ಇರೋದು ಏಕೈಕ ಆಯ್ಕೆ ಅಂತಂದರೆ ಕಾಫಿ ಬೋರ್ಡ್ ಕೂಡ ಒಂದು ಮೊಬೈಲ್ ಅಪ್ಲಿಕೇಶನ್ನ ರಿಲೀಸ್ ಮಾಡಿದೆ. ಅದರ ಜೊತೆಯಲ್ಲಿ ಅವರ ವೆಬ್ಸೈಟ್ನಲ್ಲೂ ಕೂಡ ಸಂಪೂರ್ಣ ಮಾಹಿತಿ ನಮಗೆ ಸಿಗುತ್ತೆ. ಈ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ಗಳನ್ನು ಅಥವಾ ಜಾಲತಾಣಗಳನ್ನು ನಾವು ಗಮನಿಸಿದಾಗ ನಮಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ 2-way ಇಂಟ್ರಾಕ್ಷನ್ಗೆ ಅವಕಾಶ ಇದೆ. ಆದರೆ ಈ ವೆಬ್ಸೈಟ್ಗಳಲ್ಲಿ, ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳಲ್ಲಿ ಯಾವತ್ತಿದ್ರೂ ಏಕಮುಖವಾದಂಥ ಕಮ್ಯುನಿಕೇಷನ್ ಕಾಣ್ತದೆ. ಹಾಗಾಗಿ ಇದನ್ನು ಮೀರಿ ಈಗ ಕೆಲವೊಂದು ಕಂಪನಿಗಳು ಚಾಟ್ ಬೋಟ್ ಸಿಸ್ಟಮ್ಗಳನ್ನು ತಂದಿದ್ದಾರೆ. ಅಂದರೆ ಮೊಬೈಲ್ ಬೇಸ್ಡ್ ಅಪ್ಲಿಕೇಶನಲ್ಲೂ ಕೂಡ ನಿಮಗೆ 2-way ಕಮ್ಯುನಿಕೇಷನ್ ಬರಲಿಕ್ಕೆ, ನೀವು ಅಲ್ಲಿ ಇರುವಂಥ ತಜ್ಞರ ಜೊತೆ ಸಂಪರ್ಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದೆಲ್ಲದ್ರ ಜೊತೆಗೂ ನಾವು ಒಂದು ವಿಚಾರ ಗಮನದಲ್ಲಿ ಇಟ್ಕೊಂಡಿರಬೇಕು. ಏನಂದರೆ ಪದೇ ಪದೇ ನಾವು ಹಿತ್ತಲ ಗಿಡ ಮದ್ದಲ್ಲ ಅನ್ನೋದನ್ನು ಮರಿತಾ ಇದ್ದೀವಿ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನೀವು ಮಾಹಿತಿ ಪಡ್ಕೊಳ್ಳೋದಕ್ಕೆ ಹತ್ತಿರದಲ್ಲಿರುವಂಥ KVKನ ಡಿಪೆಂಡ್ ಆಗಿ. ಜಾಲತಾಣಗಳಲ್ಲಿ ಬರುವಂಥ ಎಲ್ಲ ವಿಷಯಗಳು ಕೂಡ ನಿಖರತೆಯಿಂದಲೇ ಇರ್ತದೆ, ಅಥವಾ ನಿಖರವಾಗಿದ್ರೂ ನಿಮ್ಮ ಸ್ಥಳಕ್ಕೆ ಅನುಗುಣವಾಗಿರ್ತದೆ ಅನ್ನೋದು ಯಾರೂ ಖಾತ್ರಿಪಡಿಸೋದಿಲ್ಲ. ಹಾಗಾಗಿ ಜಿಲ್ಲೆಯಿಂದ ಜಿಲ್ಲೆಗೆ, ತಾಲೂಕಿಂದ ತಾಲೂಕಿಗೆ ಈ ಮಾಹಿತಿ ವ್ಯತ್ಯಾಸಗಳಾಗ್ತಾ ಹೋಗ್ತದೆ. ಯಾಕಂದರೆ ಭೂಪ್ರದೇಶದಲ್ಲಿರುವಂಥ ವ್ಯತ್ಯಾಸ, ಹವಾಮಾನದಲ್ಲಿರುವಂಥ ವ್ಯತ್ಯಾಸಗಳಲ್ಲಿ ನಮಗೆ ಈ ವ್ಯತ್ಯಾಸಗಳು ಬರುತ್ತೆ. ಹಾಗಾಗಿ ನಾವು ಈ ಒಂದು ಎಚ್ಚರಿಕೆನ ಮನದಟ್ಟು ಮಾಡಿಕೊಂಡು ನಂತರ ಮುಂದುವರಿಯೋದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಗೆಳೆಯರ ಬಳಗ ಶಾಶ್ವತ. ಗೆಳೆಯರ ಬಳಗದಲ್ಲಿ ಸಿಗೋ ಮಾಹಿತಿ ಖಂಡಿತವಾಗಿ ನಿಮಗೆ ಬಹುಪಯೋಗಿಯಾಗಿರ್ತದೆ. ಇನ್ನು ನಿಖರವಾದ ವಿಚಾರಕ್ಕೆ ಬಂದಾಗ ಈ ಸಸ್ಯ ಸಂರಕ್ಷಣೆ ವಿಚಾರನ ಇವತ್ತಿನ ಸ್ಥಿತಿನಲ್ಲಿ ಭಾಳ ಪ್ರಮುಖವಾದ ಅವಶ್ಯಕತೆ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ.
ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನವರು ಈ ಸ್ಯಾಪ್ ಅನ್ನುವಂಥ ಒಂದು ಮೊಬೈಲ್ ಬೇಸ್ಡ್ ಅಪ್ಲಿಕೇಶನ್ ಮತ್ತು ಜಾಲತಾಣಗಳಲ್ಲೂ ಕೂಡ ಇದರಲ್ಲಿ ಇನ್ಫಾರ್ಮೇಷನ್ ಇದೆ. ಆ ಅಪ್ಲಿಕೇಶನ್ನ ಬಳಸ್ಕೊಂಡು ರೈತ ಫೋಟೋ ತೆಗೆದು ಅಪ್ಲೋಡ್ ಮಾಡಿದಾಗ ಅಲ್ಲಿ ಅದನ್ನು ಸಂಶ್ಲೇಷಣೆ ಮಾಡಿ ಇದು ರೋಗ ಯಾವುದು, ಇದಕ್ಕೆ ಏನು ಔಷಧಿ ಕೊಡಬೇಕು ಅನ್ನುವಂಥ ಎಲ್ಲ ವಿಶ್ಲೇಷಣೆಗಳನ್ನು ಮಾಡಿ ರೈತನಿಗೆ ಉತ್ತರ ಬರುವಂಥ ಒಂದು 2-way ಇಂಟ್ರಾಕ್ಷನ್ ಇರುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಇಂತಹ ವಿಚಾರಗಳು ರೈತರಿಗೆ ಭಾಳ ಅವಶ್ಯಕತೆ ಇದೆ. ಆದರೆ ಇವು ಎಲ್ಲ ಬೆಳೆಗಳಿಗೂ ಇದೆಯಾ ಅಂತಂದರೆ ಖಂಡಿತ ಇಲ್ಲ. ಪ್ರಮುಖವಾದಂಥ ಎಲ್ಲ ಆಹಾರ ಬೆಳೆಗಳು, ಉದಾಹರಣೆಗೆ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಥವಾ ಮುಸ್ಕಿನ ಜೋಳ ಆಗಿರ್ಬೋದು, ಈ ಎಲ್ಲ ಬೆಳೆಗಳಿಗೂ ಕೂಡ ಇದು ಸಿಗತ್ತೆ. ಇನ್ನು ಇವತ್ತಿನ ಪರಿಸ್ಥಿತಿನ, ಈಗ ಕಳೆದ 5 ವರ್ಷದ ಸ್ಥಿತಿನೇ ನೋಡೋಣ. ಹವಾಮಾನದಲ್ಲಿ ಆಗ್ತಾ ಇರುವಂಥ ವೈಪರೀತ್ಯವನ್ನು ನಾವು ಗಮನಿಸಿದ್ರೆ ಯಾವತ್ತು ಮಳೆ ಬರ್ತದೆ, ಯಾವತ್ತು ಮಳೆ ನಿಲ್ತದೆ ಅನ್ನೋ ಮಾಹಿತಿ ಮೊಟ್ಟ ಮೊದಲನೇದಾಗಿ ರೈತನಿಗೆ ಬೇಕು. ಈ ಮಾಹಿತಿ ಇದ್ದರೆ ಆತ ತನ್ನ ಎಲ್ಲ ಬೇಸಾಯ ಕ್ರಮಗಳನ್ನು ಸ್ಟ್ರೀಮ್ಲೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಪರಿಕರಗಳನ್ನ ಪ್ರೊಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಇವಕ್ಕೆಲ್ಲಕ್ಕೂ ಅನುಕೂಲ ಆಗುತ್ತೆ. ಈ ನಿಟ್ಟಿನಿಂದ ಕೆಲವೊಂದು ಕಾರ್ಯಕ್ರಮಗಳು ಭಾರತ ಸರ್ಕಾರದ ಅಡಿಯಲ್ಲಿ ಮತ್ತು ಕರ್ನಾಟಕ ಸರ್ಕಾರದ ಅಡಿಯಲ್ಲೂ ಕೂಡ ಆಗ್ತಾ ಇದೆ. ಮೊಬೈಲ್ ಬೇಸ್ಡ್ ಅಪ್ಲಿಕೇಶನ್ ಬೇಕು ಅಂದಾಗ ನಮಗೆ ಮೇಘದೂತ ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ. ಅದರ ಜೊತೆಗೆ ಸಿಡಿಲು ಅನ್ನುವಂಥ ಒಂದು ಅಪ್ಲಿಕೇಶನ್ನು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನವರು ಕೂಡ ರಿಲೀಸ್ ಮಾಡಿದ್ದಾರೆ. ಅಂದರೆ ಯಾವಾಗ ಮಿಂಚು ಸಿಡಿಲು ಹೊಡೆಯುವಂಥ ಜಾಗ ಪ್ರದೇಶ, ದಾಮಿನಿ ಅಂತ ಕೂಡ ಇದೆ, ಇದೇ ಕೆಲಸನ ಮಾಡುತ್ತೆ. ಅದ್ರ ಜೊತೆಗೆ ಪ್ರತಿ ಮೊಬೈಲ್ನಲ್ಲಿ ಇನ್ಬಿಲ್ಟ್ ಆಗಿ ಬರುವಂಥ ಕೆಲವೊಂದು ಅಪ್ಲಿಕೇಶನ್ ಇರುತ್ತೆ. ಆಕ್ಯುವೆದರ್ ಆಗಿರ್ಬೋದು ಅಥವಾ ಸ್ಕೈಮೆಟ್ ಆಗಿರ್ಬೋದು, ಇವುಗಳು ಕೂಡ ನಮಗೆ ವಾತಾವರಣದ ಉಷ್ಣಾಂಶ, ಮಳೆ ಪ್ರಮಾಣದಿಂದ ಹಿಡಿದು ಯಾವ ದಿನ ಮಳೆ ಆಗ್ತದೆ, ಬೆಳಕಿನ ಅವಧಿ ಎಷ್ಟಿರ್ತದೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ಗಳನ್ನು ಕರಾರುವಕ್ಕಾಗಿ ಉಚಿತವಾಗಿ ಕೊಡ್ತವೆ. KSNMDC ವೆಬ್ಸೈಟ್ ಕೂಡ ಇದೆ. ಅದರ ಸಮಸ್ಯೆ ಅಲ್ಲಿ ಅವರು ಮಾಹಿತಿ ಕೊಡ್ತಾರೆ. ವ್ಯವಸಾಯಿಕ ಕೆಲಸಗಳನ್ನು ಏನೇನ್ ಮಾಡಬೇಕು, ಮುಂದಿನ 15 ದಿವಸದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಅಂತ ಹೇಳಿ ಅದನ್ನ ಜಿಲ್ಲಾವಾರನೇ ಕೊಟ್ಟಿರ್ತಾರೆ. ಹೌದು, ಅವರು KVKಗಳ ಸಹಯೋಗದಲ್ಲಿ ಇನ್ನೂ ಒಂದು ಕೆಲಸ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೊಬೈಲ್ಗಳಿಗೆ ಮೆಸೇಜ್ ಕೂಡ ಕಳಿಸ್ತಾರೆ. ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ವೆದರ್ ಫೋರ್ಕಾಸ್ಟಿಂಗ್ದು ಅದನ್ನು ಕೂಡ ಮಾಡ್ತಾ ಇದ್ದಾರೆ IMD ಮತ್ತು ಇವರೆಲ್ಲ ಸೇರಿ. ಹಾಗಾಗಿ ಇದು ನಿಜವಾಗ್ಲೂ ರೈತನಿಗೆ ಭಾಳ ಅನುಕೂಲ ಆಗುವಂಥ ವಿಚಾರ. ಇನ್ನು ITC ಕಂಪನಿ, ಪ್ರೈವೇಟ್ ಕಂಪನಿ ಆದರೂ ಕೂಡ ರೈತರ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಕಂಪ್ನಿಗಳಲ್ಲಿ ಅದು ಕೂಡ ತುಂಬ ಒಂದು ಪ್ರಮುಖವಾದಂಥ ಕಂಪ್ನಿ. ITC ಮಾರ್ಸ್ ಅನ್ನುವಂಥ ಒಂದು ಅವ್ರದ್ದು ಜಾಲತಾಣ ಇದೆ, ITC MAARS. ಅದರಲ್ಲಿ ನಿಮಗೆ ಹವಾಮಾನದ ವಿಚಾರವಾಗಿ ಮಾಹಿತಿ ಸಿಗುತ್ತೆ, ಮಾರುಕಟ್ಟೆಗೆ ಬೇಕಾಗಿರುವಂಥ ಮಾಹಿತಿ ಸಿಗುತ್ತೆ, ಬೆಳೆಗೆ ಬೇಕಾಗಿರುವಂಥ ಮಾಹಿತಿ ಸಿಗುತ್ತೆ. ಇವತ್ತೇನಾಗಿದೆ, ಬೆಳೆ ಗುಣಮಟ್ಟ ಮತ್ತು ಅದರಲ್ಲಿರುವಂಥ ರಾಸಾಯನಿಕಗಳ ಶೇಷಾಂಶ ಇವುಗಳನ್ನು ನೋಡಿಕೊಂಡೇ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಥವಾ ಉತ್ತಮ ಕೃಷಿ ನಿರ್ವಹಣೆಗಳು ಹೇಗೆ ಮಾಡಬೇಕು ಅನ್ನುವಂಥ ಎಲ್ಲ ವಿಷಯಗಳು ಕೂಡ ನಮಗೆ ಒಂದೇ ಜಾಲತಾಣಗಳಲ್ಲಿ ಸಿಗುತ್ತೆ. ಅಂದರೆ ಪ್ರಮುಖವಾಗಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸ್ಪೈಸಸ್ ವಿಚಾರವಾಗಿ. ಹಾಗಾಗಿ ಸಾಂಬಾರು ಬೆಳೆಗಳು, ಉದಾಹರಣೆಗೆ ಅದು ಈ ಗುಂಟೂರು ಈ ಭಾಗಕ್ಕೆಲ್ಲ ಹೋದಾಗ ಚಿಲ್ಲಿ ಭಾಳ ಪ್ರಮುಖವಾಗಿ ಆಗ್ತದೆ. ಹಾಗಾಗಿ ಇಂತಹ ಪ್ರಯತ್ನಗಳು ಬೇರೆ ಬೇರೆ ಕಂಪ್ನಿಗಳು ಕೂಡ ಮಾಡ್ತಾ ಇದ್ದಾವೆ. ಆಂಧ್ರದಲ್ಲಿರುವಂಥ ಒಂದು ಪ್ಲಾಂಟಿಕ್ಸ್ ಅನ್ನುವಂಥ ಕಂಪ್ನಿ, ಇವರು ಇಕ್ರಿಸ್ಯಾಟ್ ಅನ್ನುವಂಥ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳ ಜೊತೆನೂ ಕೂಡ ಕೊಲಾಬ್ರೇಟ್ ಮಾಡಿಕೊಂಡು ಮೊಬೈಲ್ನಲ್ಲಿ ಫೋಟೋ ತೆಗೆದು ಅದರಲ್ಲಿರುವಂಥ ಲಕ್ಷಣಗಳು, ಅದು ರೋಗದಿಂದ ಬಂದಿರೋದು, ಕೀಟ ಬಾಧೆಯಿಂದ ಬಂದಿರುವಂಥದ್ದು, ಅಥವಾ ಪೋಷಕಾಂಶಗಳ ಕೊರತೆಯಿಂದನ, ಅಥವಾ ಶಾರೀರಿಕ ಕ್ರಿಯಾ ವ್ಯವಸ್ಥೆನಲ್ಲಾಗಿರುವಂಥ ಬದಲಾವಣೆಯಿಂದ ಬಂದಿರುವಂಥದ್ದ ಅನ್ನುವಂಥದ್ದನ್ನೆಲ್ಲ 2-way ಇಂಟ್ರಾಕ್ಷನಲ್ಲಿ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದಾಗ ಮಾಹಿತಿ ಕೊರತೆ ಖಂಡಿತ ಇಲ್ಲ. ಆದರೆ ಭದ್ರತೆ ಮತ್ತು ಮಾಹಿತಿ ಗೌಪ್ಯತೆ ಮತ್ತು ಬಳಸುವಷ್ಟು ಜಾಣತನ ನಮ್ಮಲ್ಲಿರಬೇಕು ಅನ್ನೋದು ಒತ್ತಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಗೂಗಲ್ ಲೆನ್ಸ್ ಭಾಳ ಜನಕ್ಕೆ ಈಸಿಯಾಗಿ ಸಿಗುವಂಥದ್ದು, ಓಡಾಡ್ತಾ ಇರ್ತೀವಿ. ಬಹುಶಃ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಬೆರಕೆ ಸೊಪ್ಪನ್ನು ಯಾವುದು ಅಂತ ಕೇಳಬೇಕು ಅಂತಂದ್ರೂ ಗೂಗಲ್ ಮಾಡೋ ಸ್ಥಿತಿನ ನಾವು ತಲುಪಿಬಿಟ್ಟಿದ್ದೀವಿ. ಹಾಗಾಗಿ ಪ್ರತಿ ಗಿಡಕ್ಕೂ ಗುರ್ತಿಡಬೇಕು ಅಂತಂದರೆ ಪುನಃ ನಮ್ಮ ಅಜ್ಜಿನೋ ತಾತನೋ ಹೊಲಗಳಿಗೆ ಜಮೀನುಗಳಿಗೆ ಕರ್ಕೊಂಡು ಹೋಗೋ ಸ್ಥಿತಿ ತಲುಪಿರೋದ್ರಿಂದ ಯಾವುದು ಎಣ್ಣೆ ಸೊಪ್ಪು, ಯಾವುದು ಒಣಗನೆ ಸೊಪ್ಪು, ಯಾವುದು ಕೀರೆ ಸೊಪ್ಪು, ಯಾವುದು ಕಿಲ್ಕೀರೆ ಸೊಪ್ಪು ಮಾರ್ಕೆಟ್ಗೆ ಹೋದ್ರೂ ಗುರುತಿಸ್ತಾ ಇರೋ ಸ್ಥಿತಿನ ಇವತ್ತು ನಾವು ಮುಂದಿನ ಜನ್ರೇಷನ್ಗೆ ತರಿಸ್ಕೂರಿಸಿದ್ದೀವಿ. ಹಾಗಾಗಿ ಇಂತಹ ಗುರುತುಗಳಿಗೋಸ್ಕರ ನಮಗೆ ಗೂಗಲ್ ಲೆನ್ಸ್ ಸಹಾಯ ಮಾಡುತ್ತೆ. ಅದೇ ರೀತಿ ಪ್ಲಾಂಟ್ ನೆಟ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಇದೆ, ಅದು ಕೂಡ ಸಹಾಯ ಮಾಡ್ತದೆ.
ಮತ್ತು ಫಾರ್ಮ್ ರೈಸ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಬಾಯರ್ ಕಂಪನಿಯವರು ಮಾಡಿದ್ದಾರೆ, ರೈತರುಗಳಿಗೆ ಅನುಕೂಲ ಆಗಲಿ ಅಂತ. ಇದರಲ್ಲೂ ಕೂಡ ಒಂದು ಬೆಳೆಗೆ ಬೇಕಾಗಿರುವಂಥ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ. ಹಾಗಾಗಿ ರೈತ ತೀರ್ಮಾನ ಮಾಡಬೇಕಾಗಿರೋದು ಏನಂದರೆ, ನಾನು ಯಾವ ಬೆಳೆ ಬೆಳೀತಾ ಇದ್ದೀನಿ, ನನಗೆ ಯಾವ ಮಾಹಿತಿ ಮೂಲ ನನಗೆ ಭದ್ರತೆ ಕೊಡುತ್ತೆ ಅನ್ನೋದನ್ನು ಅವರು ತೀರ್ಮಾನ ಮಾಡಿಕೊಂಡು ಇರುವಂಥ ವಿಚಾರಗಳಿಗೆ ಒತ್ತು ಕೊಡ್ಬೋದು. ಇನ್ನು ಒಂದು ವಿಚಾರನ ಒಬ್ಬ ಬೇಸಾಯ ಶಾಸ್ತ್ರಜ್ಞನಾಗಿ ನಾನು ಯೋಚನೆ ಮಾಡೋದಾಯ್ತು ಅಂತಂದರೆ, ಯಾವ ಹಂತದಲ್ಲಿ ನೀರು ಕೊಡಬೇಕು, ಎಷ್ಟು ಕೊಡಬೇಕು. ಇವತ್ತು ನೀರು ಕೊಡೋದಕ್ಕೆ ಮೊದಲಾಗಿ ಜನ ಸಿಗೋದಿಲ್ಲ. ಹಾಗಾಗಿ ಪ್ರತಿಯೊಂದೂ ಆಟೋಮೇಷನ್ ಕಡೆ ಹೋಗ್ತಾ ಇದ್ದೀವಿ. ಆಟೋಮೇಸ್ಡ್ ಇರಿಗೇಷನ್ಗೆ, ಸೆನ್ಸಾರ್ ಬೇಸ್ಡ್ ಇರಿಗೇಷನ್ಗಳಿಗೆ ಕೆಲವೊಂದು ಕಂಪ್ನಿಗಳು ಮಾಹಿತಿ ಕೊಡೋದ್ರ ಜೊತೆಗೆ ಅವರ ಪರಿಕರಗಳನ್ನು ಕೂಡ ಮಾರ್ತಾ ಇದ್ದಾರೆ. ಅದು ಜೈನ್ ಇರಿಗೇಷನ್ಸ್ ಆಗಿರ್ಬೋದು, ಅಥವಾ ಫಸಲ್ ಅನ್ನುವಂಥ ಸಂಸ್ಥೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆ್ಯಪ್ಗಳನ್ನು ಮತ್ತು ಮೊಬೈಲ್ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇದೆ. ಹಾಗಾಗಿ ನಾನು ಎಷ್ಟು ಅಡ್ವಾನ್ಸ್ ಆಗಲಿಕ್ಕೆ ಅವಕಾಶಗಳಿದೆ ಅನ್ನೋದನ್ನಕ್ಕೆ ಗಮನಿಸಿದಾಗ ನೆಟಾಫಿಮ್ ಅವರು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ, ಅದರಲ್ಲೂ ಇರಿಗೇಷನ್ ಮತ್ತು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬಂದಾಗ, ಪೋಷಕಾಂಶಗಳು ಮತ್ತು ನೀರಾವರಿ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಅವರ ಕ್ವಾಲಿಟಿಯನ್ನು ನಾವು ಧೈರ್ಯವಾಗಿ ನಂಬಬಹುದು. ಇಲ್ಲಿ ನನ್ನ ಉದ್ದೇಶ ಯಾವುದೇ ಪ್ರೈವೇಟ್ ಕಂಪನಿಯನ್ನು ಪ್ರಚಾರ ಮಾಡೋದು ಖಂಡಿತ ಅಲ್ಲ. ಇನ್ನು ನಾನು ಯಾವ ಪರಿಕರಗಳನ್ನು ತಗೊಬೇಕು, ಈ ನನ್ನ ಭಾಗಕ್ಕೆ ಯಾವ ತಳಿ ಸೂಕ್ತ, ಯಾಕಂದರೆ ಸರ್ಕಾರಿ ಸಂಸ್ಥೆಯಿಂದ ಎಲ್ಲ ಬೀಜಗಳು ಸಿಗೋದಿಲ್ಲ, ಪ್ರೈವೇಟ್ ಕಂಪ್ನಿ ಸೀಡ್ಸ್ ಮೇಲೆ ಡಿಪೆಂಡ್ ಆಗಬೇಕು. ಈಗ ಸಿಂಜೆಂಟಾ ಕಂಪ್ನಿ ಸೀಡ್ಸನ್ನು ಮಾಡ್ತದೆ ಮತ್ತು ಪೀಡನಾಶಕಗಳನ್ನು ಮಾಡ್ತದೆ. ಅವರೊಂದು ಅಪ್ಲಿಕೇಶನ್ನಲ್ಲಿ ಯಾವ್ಯಾವ ವೆರೈಟಿ ಇದೆ, ಯಾವ ಕಾಲಕ್ಕೆ ಯಾವ್ದು ಸೂಕ್ತ, ಅದರಲ್ಲಿರುವಂಥ ಪ್ರಮುಖವಾದ ಲಕ್ಷಣಗಳೇನು, ಪ್ರತಿಯೊಂದನ್ನು ಸಮ್ಮರಿ ಟೈಪ್ನಲ್ಲಿ ರೆಡಿ ಮಾಡಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮೈ ಸೀಡ್ ಸಿಂಜೆಂಟಾ ಆ್ಯಪಲ್ಲಿ ನಾವು ಗಮನಿಸ್ಬೋದು. ಅದೇ ರೀತಿ ಈ ಬೇಸಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಬೇಕು ಅಂತಂದರೆ AGPHD ಅಪ್ಲಿಕೇಶನ್ ಅಂತ ಒಂದು ಮೊಬೈಲ್ ಆ್ಯಪ್ ಇದೆ. ಮಾಹಿತಿ ತುಂಬ ನಿಖರವಾಗಿದೆ, ನಾನು ಕೂಡ ಬಳಸ್ತಾ ಇದ್ದೀನಿ. ಮತ್ತು ಕ್ರಾಪ್ ನ್ಯೂಟ್ರಿಯೆಂಟ್ ಅಡ್ವೈಸರ್ ಅನ್ನುವಂಥ ಒಂದು ಮೊಬೈಲ್ ಆ್ಯಪು, ಯಾರಾ ಫಾರ್ಮ್ ಕೇರ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಕೂಡ ಇದೆ. ಇದಿಷ್ಟರ ಜೊತೆಗೂ ಬಹಳ ಕಷ್ಟಪಟ್ಟು ತಜ್ಞರನ್ನ ಹುಡುಕ್ತದೆ ಕೆಲವೊಂದು ಸಂಸ್ಥೆಗಳು. ಉದಾಹರಣೆಗೆ ಆಕಾಶವಾಣಿ ಮತ್ತು ದೂರದರ್ಶನ. ಆ ತಜ್ಞರು ಕೊಟ್ಟಿರುವಂಥ ಕಾರ್ಯಕ್ರಮದ ಟೆಲಿಕಾಸ್ಟನ್ನು ನೋಡೋ ಭಾಗ್ಯ ಈ ಹಿಂದೆ ಇರಲಿಲ್ಲ. ಹಾಗಾಗಿ ಈಗ ಯೂಟ್ಯೂಬ್ ಚಾನಲ್ಗಳು ಮತ್ತು ಫೇಸ್ಬುಕ್ ಚಾನಲ್ಗಳು ಈ ಎರಡೂ ಸಂಸ್ಥೆದು ಬರ್ತದೆ. ಆದರೆ ಇಲ್ಲಿ ಒಂದು ಬದಲಾವಣೆ ಏನಪ್ಪ ಆಗಬೇಕು ಅಂತಂದರೆ, ವಿಷಯವಾರು ವಿಂಗಡಣೆ ಇಲ್ಲಿ ಇಲ್ಲ, ಹುಡುಕ್ಬೇಕು ನೀವು ಅಷ್ಟೇ. ನಾನು ಇದೇ ವಿಚಾರವಾಗಿ ಫಾರ್ಮ್ ಟಿವಿಯನ್ನು ಸ್ವಲ್ಪ ಪ್ರಶಂಸೆ ಮಾಡೋದು, ಅದೇ ಮಟ್ಟಕ್ಕೆ ಈಗ ಆಕಾಶವಾಣಿ ಮತ್ತು ದೂರದರ್ಶನನೂ ಬರಲಿ ಅನ್ನೋದು ನನ್ನ ಆಸೆ ಅಷ್ಟೇ. ವಿಷಯವಾರು ವಿಂಗಡಣೆ, ಅದರೊಳಗಡೆ ಮಿಕ್ಕದ ಪ್ರೋಗ್ರಾಮ್ಗಳೆಲ್ಲ ಅಲ್ಲಿ ದಿನಾಂಕವಾರು ಸಿಗ್ತಾ ಹೋಗ್ತದೆ. ಇದೊಂದು ಆಯಿತು ಅಂತಂತಂದರೆ ಖಂಡಿತ ನಮಗೆ ಇಲ್ಲಿ ನಮ್ಗೆ ಅನುಕೂಲ ಆಗ್ತದೆ. ಇನ್ನು ಅದು ಬಿಟ್ಟರೆ ಕೆಲವೊಂದು ಖಾಸಗಿ ಸಂಸ್ಥೆಗಳು ಕೂಡ ಅವರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾಹಿತಿಯನ್ನು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಪ್ರತಿ ಜನಗಳಲ್ಲೂ ಸಾವಯವ ಕೃಷಿ, ಸಾವಯವ ಪದಾರ್ಥದ ಒಂದು ಅವೇರ್ನೆಸ್ ಇಂಪ್ರೂವ್ ಆಗ್ತಾ ಇದೆ. ಆದರೆ ಎಲ್ಲಿ ಸಿಗುತ್ತೆ, ಎಲ್ಲಿ ತರ್ತೀವಿ, ಮತ್ತು ಅದು ಹೇಗೆ ನಡೆಯುತ್ತೆ ಅನ್ನೋ ವಿಚಾರನೂ ಕೂಡ ರೈತರಿಗೆ ತಿಳಿಬೇಕು ಅಂತಂದರೆ ಸಹಜ ಸಮೃದ್ಧದ ಜಾಲತಾಣ ಖಂಡಿತವಾಗಿ ನಿಖರವಾದಂಥ ಮಾಹಿತಿಯನ್ನು ಕೊಡ್ತದೆ. ಈ ವಿಚಾರದಲ್ಲಿ ಕೃಷ್ಣ ಪ್ರಸಾದ್ ಅವರ ಶ್ರಮನ ಪ್ರತಿಯೊಬ್ಬರು ಪ್ರಶಂಸೆ ಮಾಡಲೇಬೇಕು. ಅಂತಹದೇ ಇನ್ನೊಂದು ಸಂಸ್ಥೆ ವನತ್ವ ಅಂತಂದ್ಬಿಟ್ಟು, ಇವರು ನ್ಯಾಚುರಲ್ ಫಾರ್ಮಿಂಗ್ ಈ ಪ್ರಾಡಕ್ಟ್ಸ್ಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಫೇಸ್ಬುಕ್ ಪೇಜ್ ಇದೆ, ವನತ್ವದವ್ರದ್ದೇ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದರಲ್ಲಿ ಬಹಳಷ್ಟು ಬೇರೆ ಬೇರೆ ತಜ್ಞರುಗಳನ್ನ ಬೇರೆ ಬೇರೆ ಇಲಾಖೆಗಳಿಂದ ಬೇರೆ ಬೇರೆ ಊರುಗಳಿಂದ ಕರೆಸಿ ವಿಷಯವನ್ನು ಹಂಚ್ತಾ ಇದ್ದಾರೆ. ಆ ಪೇಜ್ಗಳಲ್ಲಿ ಪಾಡ್ಕಾಸ್ಟ್ ಮಾಡಿ ಅಥವಾ ಶಾರ್ಟ್ ವಿಡಿಯೋಸ್ ಮಾಡಿ ಮಾಡ್ತಾ ಇದ್ದಾರೆ. ಸಮಸ್ಯೆ ಏನಪ್ಪ ಅಂತಂದರೆ, ಇರೋ ಅಷ್ಟು ಇನ್ಫಾರ್ಮೇಷನ್ನು ಇಂಗ್ಲೀಷ್ನಲ್ಲಿದೆ, ಕನ್ನಡದ ಅವತರಣಿಕೆ ಬರಬೇಕು. ಕಾರಣ ಹೇಳಿದ್ರೆ, ಸರ್ ಅಷ್ಟು ಸ್ಪಷ್ಟವಾದ ಶುದ್ಧವಾದ ಕನ್ನಡ ಮಾತಾಡೋ ತಜ್ಞರ ಕೊರತೆ ಕೂಡ ನಮಗೆ ಇದೆ ಅಂತ ಹೇಳ್ತಾರೆ. ಇನ್ನು ಸಿಂಗಲ್ ಪಾಯಿಂಟ್ ಸೊಲ್ಯೂಷನ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಫಾರ್ಮ್ ಟಿವಿ. ಹಾಗಾಗಿ ಇದಿಷ್ಟನ್ನು ನಾವು ಗಮನಿಸಿದಾಗ ಮಾಹಿತಿ ಕೊರತೆ ಇವತ್ತು ಯಾವುದೇ ವಿಚಾರವಾಗಿ ಬಂತು ಅಂತಂದ್ರೂ ನಮಗೆ ಜಾಲತಾಣಗಳಲ್ಲಿ ಕೊರತೆ ಖಂಡಿತವಾಗೂ ಇಲ್ಲ. ಆದರೆ ಸಿಗೋ ಮಾಹಿತಿಯೆಲ್ಲ ನಿಖರವಾಗಿದೆಯಾ ಅನ್ನೋದನ್ನು ನಾವು ನೋಡಿದಾಗ ಖಂಡಿತ ಅಲ್ಲ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಜಾಲತಾಣದಲ್ಲಿರುವ ಮಾಹಿತಿಯೆಲ್ಲ ನಿಖರವಲ್ಲ. ಅದನ್ನ ಹೊಸಗಾದೆ ಅಂತ ನಾವು ಇನ್ಮೇಲೆ ನೋಡ್ಬೇಕಾಗೈತೆ. ಈ ಫ್ಯಾಕ್ಟ್ ಚೆಕ್ ಅಂತ ಮಾಡ್ತಾರಲ್ವಾ? ಹೌದು. ಈಗ ಅದು ಬಂದಿರೋದು ಸರಿಯಾ ಅಥವಾ ಇಲ್ವಾ ಅಂತ? ಸರ್, ಫ್ಯಾಕ್ಟ್ ಚೆಕ್ ಖಂಡಿತವಾಗಿ ಒಳ್ಳೆ ಪ್ರಯತ್ನ. ಅದು ಪ್ರಜಾವಾಣಿಯವರು ಶುರು ಮಾಡಿದ್ದಾರೆ, ಪ್ರತಿದಿನ ಅದನ್ನ ಆಗ್ತಾ ಇದ್ದಾರೆ. ಈ ಕೃಷಿ ಫ್ಯಾಕ್ಟ್ ಚೆಕ್ ಹೇಗೆ ಮಾಡೋದು?
ಕೃಷಿನಲ್ಲಿ ಫ್ಯಾಕ್ಟ್ ಚೆಕ್ ನಾವು ಮಾಡಬೇಕು ಅಂತಂದರೆ ಇದು ಭಾಳ ಪ್ರಮುಖವಾದಂಥ ವಿಚಾರ ಸರ್. ಈಗ ಮೊನ್ನೆ ಆದಂಥ ಒಂದು ಡಿಸ್ಕಷನ್ನು, ಒಬ್ಬ ವ್ಯಕ್ತಿ ಹೊರಲಾರದೇ ಇರುವಂಥ ದಾಳಿಂಬೆ ಹಣ್ಣುಗಳು ಫೋಟೋದಲ್ಲಿ ಎಡಿಟ್ ಆಗಿತ್ತು. ಹಾಗಾಗಿ ಇದನ್ನು ಫ್ಯಾಕ್ಟ್ ಚೆಕ್ ಮಾಡಬೇಕು ಅಂದರೆ ಮೊದಲು ಆ ಯೂಟ್ಯೂಬ್ ಚಾನಲ್ಗೆ ಹೋಗಬೇಕು. ಆ ಯೂಟ್ಯೂಬ್ ಚಾನಲ್ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನ್ನ ನೋಡಬೇಕು. ಅಲ್ಲಿ ಬೇಸ್ಡ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಂತ, ಅಥವಾ ಅದು ಸೋರ್ಸ್ ಯಾವುದು, ಆ ಇನ್ಫಾರ್ಮೇಷನ್ ಸೋರ್ಸ್ ಯಾವುದು. ಈಗ ಒಂದು ಜಾಲತಾಣದಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಒಬ್ಬ ಮಾಹಿತಿ ಹಂಚ್ಕೊಬೇಕು ಅಂತಂದರೆ ಆ ಮಾಹಿತಿ ಮೂಲನೂ ಹೇಳ್ತಾರೆ. ಆದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮಾಹಿತಿಗಳಲ್ಲಿ ಅಂಥ ಯಾವುದೇ ಮಾಹಿತಿಗಳು ಇರೋದಿಲ್ಲ. ಇನ್ನು ಎರಡನೇ ವಿಚಾರ ಏನಪ್ಪ ಅಂತಂದರೆ, ಈ AI ಬೇಸ್ಡ್ ಮಾಹಿತಿಗಳಲ್ಲಿರುವಂಥ ಫೋಟೋ ಅಥವಾ ವಿಡಿಯೋನ ನಾವು ರಿವರ್ಸ್ ಸರ್ಚ್ ಇಂಜಿನ್ಗಳಂತ ಸಿಗುತ್ತೆ. ಗೂಗಲ್ನಲ್ಲೂ ಇದೆ, ಮತ್ತು ಬಿಂಗಲ್ಲೂ ಇದೆ, ಯಾಹೂನಲ್ಲೂ ಇದೆ. ಈ ರಿವರ್ಸ್ ಸರ್ಚ್ ಇಂಜಿನ್ಗಳಿಗೆ ಆ URL ಕಾಪಿ ಏನಿರುತ್ತೆ, ಆ ವೆಬ್ಸೈಟ್ ಲಿಂಕಿನ ಕಾಪಿ, ಅದನ್ನು ಹಾಕಿದಾಗ ಅದರಿಂದ ನಮಗೆ ಈ ಸಂಪೂರ್ಣ ಮಾಹಿತಿಯ ನಿಖರತೆ, ಇದು ನೈಜತೆಯೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸೃಷ್ಟಿಯಾಗಿರುವಂಥ ಒಂದು ವಿಚಾರವೋ ಅನ್ನೋದು ಗಮನಕ್ಕೆ ಬರ್ತದೆ. ಹಾಗಾಗಿ ರಿವರ್ಸ್ ಸರ್ಚನ್ನು ಅನುಮಾನ ಬಂದರೆ ದಯವಿಟ್ಟು ಮಾಡಲೇಬೇಕು. ಹಾಗಾಗಿ ಎಲ್ಲದಕ್ಕಿಂತ ಭಾಳ ಸೇಫ್ ಅಂತಂದರೆ ಸಾರ್ವಜನಿಕ ಸಂಸ್ಥೆಗಳು, ಒಂದು ಕೃಷಿ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಲ್ಲಿ ಅಂತ ಹೇಳ್ಕೊಳ್ಳುವಂಥ ಮಾಹಿತಿ ಸಿಗೋದಿಲ್ಲ. ಆದರೂ ನಾವು ಕೃಷಿ ವಿಶ್ವವಿದ್ಯಾನಿಲಯಗಳು ಅಥವಾ ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳ ವೆಬ್ಸೈಟ್ಗೆ ಹೋಗೋದು, ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್, ಅವರು ಬಹಳಷ್ಟು ಆ್ಯಪ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವರ ವೆಬ್ಸೈಟ್ನಲ್ಲೂ ಇನ್ಫಾರ್ಮೇಶನ್ ಸಿಗುತ್ತೆ. ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅವರದ್ದು ತುಂಬಾ ಚೆನ್ನಾಗಿದೆ, ಇನ್ಫಾರ್ಮೇಶನ್ ಸಿಗುತ್ತೆ. ಆದರೆ ಒಬ್ಬ ರೈತನಾಗಿ ನಾನು ನೋಡಕ್ ಹೋದಾಗ ನನ್ನ ಬೆಳೆಗೆ ನನ್ನ ಜಾಗಕ್ಕೆ ಬೇಕಾಗಿರೋ ಇನ್ಫಾರ್ಮೇಶನ್, ನಾನು ಹೇಳೋದು ರೀಜನ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್. ರೈತನಿಗೆ ನ್ಯಾಷನಲ್ ಲೆವೆಲಲ್ಲಿ ಆಗುವಂಥ ಇನ್ಫಾರ್ಮೇಶನ್ ಅವಶ್ಯಕತೆ ಕೊನೆ ಕಾಲಕ್ಕೆ ಬೇಕು. ನನ್ನ ಲೊಕೇಶನ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಯಾವತ್ತೂ, ಅದಕ್ಕೆ ನಾನು ಹೇಳಿದ್ದು ಹಿತ್ತಲ ಗಿಡಗಳು ನಮಗೆ KVK, ಕೃಷಿ ವಿಶ್ವವಿದ್ಯಾನಿಲಯಗಳು, ಕಾಲೇಜ್ಗಳು ಮತ್ತು ಇಲಾಖೆಗಳು. ದೊಡ್ಡ ಮಟ್ಟದಲ್ಲಿ ನನಗೆ ಬೇಕು ಅಂತಂದರೆ, ನಾನು ಇವತ್ತು ಭಾರತದಲ್ಲಿ ಇವತ್ತು ಜನಸಂಖ್ಯೆನ ದಾಟಿದ್ದೀನಿ, ವಿಶ್ವದ ನಂಬರ್ 1 ಜನಸಂಖ್ಯೆ. ನನ್ನ ಉತ್ಪಾದನೆ, ಭಾರತದಲ್ಲಿ ಭತ್ತದ ಉತ್ಪಾದನೆ ಹೆಚ್ಚಾಗಿದೆ, ಖಂಡಿತ ಇವು ಮಾತಾಡ್ಲಿಕ್ಕೆ ಸರಿ. ಆದರೆ ನನ್ನ ದೈನಂದಿನ ಕೃಷಿ ಚಟುವಟಿಕೆಗಳಿಗೆ ಆ ಮಾಹಿತಿ ಎಷ್ಟು ಪೂರಕ ಅನ್ನೋ ಪ್ರಶ್ನೆನ ಹಾಕಿದಾಗ, ಇಲ್ಲ ನಾನು ಇದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಹೈಬ್ರಿಡ್ ಭತ್ತ ಹಾಕಬೇಕಾ ಇಲ್ಲ ಜಯ ಭತ್ತ ಬೆಳಿಬೇಕಾ? ಇವತ್ತಿಗೆ ಜೀವತ್ಗೂ ಜಯ ಭತ್ತ ಸೂಪರ್ ವೆರೈಟಿನೇ. ಕೆಲವೊಂದು ಸ್ಥಿತಿಗಳಲ್ಲಿ ಜಯ ಭತ್ತ ಒಂದು ಕುಂಟೆಗೆ 1 ಕ್ವಿಂಟಾಲ್ನಷ್ಟು ಫಸಲನ್ನ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಜಾಲತಾಣದ ನೈಜತೆ, ಅದರ ಜೊತೆಗೆ ನನ್ನ ಮಾಹಿತಿ, ನಾನು ಇನ್ಫಾರ್ಮೇಷನ್ ಏನು ಬ್ರೌಸ್ ಮಾಡ್ತಾ ಇರ್ತೀನಿ ಅದಿಷ್ಟು ಮಾಹಿತಿ, ಗೌಪ್ಯತೆ ಮತ್ತು ನನ್ನ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ, ಇವನ್ನೆಲ್ಲ ಗಮನಿಸಿದಾಗ ಕೆಲವೊಂದು ಆಯ್ಕೆಗಳನ್ನು ರೈತರು ಮಾಡಲೇಬೇಕು. ಸಿಗುವಂಥ ಲಿಂಕ್ಗಳು, ಸಿಗುವಂಥ ಮೊಬೈಲ್ ಅಪ್ಲಿಕೇಶನ್ಗಳು ಎಲ್ಲನೂ ಕೂಡ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೊದಲ ಪ್ರಾಶಸ್ತ್ಯ ಸರ್ಕಾರಿ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಆಗಿರಲಿ, ಇಲ್ಲ ತಜ್ಞರನ್ನ ಸಂಪರ್ಕಿಸಿ. ಇದೆಲ್ಲದಕ್ಕಿಂತ ಬಹಳ ಸುಲಭವಾಗಿ ಇವತ್ತು ನಡೀತಾ ಇರುವಂಥದ್ದು ಸಾಮಾಜಿಕ ಜಾಲತಾಣಗಳು, ಅದರಲ್ಲೂ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳು ಮತ್ತು ಯೂಟ್ಯೂಬ್ ಚಾನಲ್ಗಳು. ಆದರೆ ಇವರ ಹಿಂದಿನ ಉದ್ದೇಶನ ದಯವಿಟ್ಟು ಗಮನಿಸಿ. ಇವರ ಹಿಂದಿನ ಉದ್ದೇಶ ಅವರ ಅಂಗಡಿಯಲ್ಲಿರುವಂಥ ಪದಾರ್ಥನ ಮಾರೋದಿತ್ತು ಅಂತಂದರೆ ಅವರನ್ನು ಮೊದಲು ಅನುಮಾನಿಸಿ, ಹತ್ತಿರದಲ್ಲಿರೋ ತಜ್ಞರನ್ನ ಸಂಪರ್ಕ ಮಾಡಿ. ಶುಂಠಿ ಹೇಗೆ ಬೆಳಿಬೇಕು ಅಂತ ಭಾಳ ಜನ ಹೇಳೋರು ಇವತ್ತು ಯೂಟ್ಯೂಬ್ ಚಾನಲ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿದಾಗ ತಿಂಗಳಿಗೆ ಇಷ್ಟು ಫೀಸ್ ಕೊಡಬೇಕು, ವರ್ಷಕ್ಕೆ ಇಷ್ಟು ಫೀಸ್ ಕೊಡಬೇಕು, ನಾನು ಹೇಳಿದ ಔಷಧಿನೇ ಹಾಕಬೇಕು, ವಾಟ್ಸಪ್ನಲ್ಲಿ ನಿಮಗೆ ಅಡ್ವೈಸ್ ಕೊಡ್ತೀನಿ, ನನಗೆ ಇಷ್ಟು ಫೀಸ್ ಕೊಡಬೇಕು ಅನ್ನುವಂಥ ಜನಗಳು ಉಟ್ಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ಇಂತಹ ಆಮಿಷಗಳಿಗೆ ಬಲಿಯಾಗಬೇಡಿ. ಇಂಥದನ್ನು ದಯವಿಟ್ಟು ಕ್ರಾಸ್ ವೆರಿಫೈ ಮಾಡಿ. ಇವತ್ತಿಗೂ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥ ಅಧಿಕಾರಿಗಳು ನಿಮ್ಮ ಮಧ್ಯದಲ್ಲೇ ಇದ್ದಾರೆ. ಅವ್ರನ್ನ ಗುರುತಿಸ್ಕೊಂಡು, ಅವರು ಅಧಿಕಾರಿಗಳು ಗುರುತಿಸೋದಕ್ಕಿಂತ ಹೆಚ್ಚಾಗಿ ನಾನು ಪದೇ ಪದೇ ಹೇಳೋದು, ಕೃಷಿ ಗೆಳೆಯರ ಬಳಗನ ಸೃಷ್ಟಿ ಮಾಡ್ಕೊಳ್ಳಿ. ಪ್ರಗತಿಪರ ಕೃಷಿಕರ ಸಂಪರ್ಕ ನಿಮಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತದೆ. ಬಸವಣ್ಣವ್ರು ಹೇಳಿದಾರಲ್ಲ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ. ಹಾಗಾಗಿ ಆ ಸಜ್ಜನರ ಸಂಘ ಯಾವಾಗಲೂ ಇದ್ದರೆ ನಮಗೆ ಸಂಪೂರ್ಣವಾದ ಮಾಹಿತಿ, ನಿಖರವಾದ ಮಾಹಿತಿ ಸಿಗತ್ತೆ. ಕೇಳುಗರೆ, ಹಣ್ಣು ಹೊನ್ನು ಬಾನುಲಿ ಸರಣಿಯ ಅಂಗವಾಗಿ ಮಾರ್ಚ್ 2ನೇ ತಾರೀಖು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಧುನಿಕ ತೋಟಗಾರಿಕೆಯ ಆವಿಷ್ಕಾರಗಳನ್ನು ಕುರಿತ
ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ನಿವೃತ್ತ ತೋಟಗಾರಿಕಾ ಅಪರ ನಿರ್ದೇಶಕರಾದ ಡಾಕ್ಟರ್ ಎಸ್.ವಿ. ಹಿತ್ತಲಮನಿ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಆಸಕ್ತರು ಭಾಗವಹಿಸಬಹುದು. ಮರೆಯದಿರಿ, ಹಣ್ಣು ಹೊನ್ನು ಬಾನುಲಿ ಸರಣಿಯ ಅಂಗವಾಗಿ ಮಾರ್ಚ್ 2ರಂದು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಧುನಿಕ ತೋಟಗಾರಿಕೆಯ ಆವಿಷ್ಕಾರಗಳನ್ನು ಕುರಿತ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಪ್ರಪಂಚ ಅಂಗೈಯಲ್ಲೇ ಇದೆ ನಿಜ, ಆದರೆ ಆ ಪ್ರಪಂಚವನ್ನು ಅರಿಯುವಂತಹ ಬುದ್ಧಿಶಕ್ತಿನೂ ಕೂಡ ನಮಗಿರಬೇಕು. ಮತ್ತು ಈಗ ಏನು ನಾವು ಕೃತಕ ಬುದ್ಧಿಮತ್ತೆ ಅಂತ ಮಾತಾಡ್ತಾ ಇದ್ದೇವೆ, ಇದನ್ನು ಬಳಸ್ಕೊಂಡು ಕೂಡ ಮಾಹಿತಿಯ ನಿಖರತೆಯನ್ನು ಅರಿತುಕೊಂಡು ವ್ಯವಸಾಯದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅನ್ನೋ ಮಾತು. ಡಾಕ್ಟರ್ ಹರ್ಷ ಅವರೇ, ತಮ್ಮನ್ನು ನೇರವಾಗಿ ನಮ್ಮ ಕೇಳುಗರು ಮಾತಾಡಿಸ್ಬೇಕು, ಮಾಹಿತಿ ಪಡ್ಕೋಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ? ಖಂಡಿತವಾಗಿ ಹೇಳೋಣ. 9611585034 ಅಥವಾ ಸ್ಪೈಸ್ ಬೋರ್ಡ್ನ ಜಾಲತಾಣಕ್ಕೆ ಹೋದ್ರೂ ನನ್ನ ಮೊಬೈಲ್ ಸಂಖ್ಯೆ ಸಿಗ್ತದೆ. ನಿಮ್ಮ ಮೊಬೈಲ್ ಸಂಖ್ಯೆ ಇನ್ನೊಂದ್ಸರಿ ಹೇಳಿ ಸರ್. 9611585034. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9611585034. ಒಳ್ಳೆಯದು ಡಾಕ್ಟರ್ ಹರ್ಷ ಅವರೇ, ಇದುವರೆಗೂ ಕೂಡ ಕುಳಿತಲ್ಲೇ ಕೃಷಿ ಮಾಹಿತಿ ಅರಿಯಲು ಜಾಲತಾಣಗಳು ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಈ ಒಂದು ಅವಕಾಶಕ್ಕೆ ಆಕಾಶವಾಣಿಗೂ ಕೂಡ ಸಂಸ್ಥೆ ಪರವಾಗಿ ವಂದನೆಗಳು ಸರ್. ಕುಳಿತಲ್ಲೇ ಕೃಷಿ ಮಾಹಿತಿ ಅರಿಯಲು ಜಾಲತಾಣಗಳನ್ನು ಕುರಿತು ಸಕಲೇಶಪುರ ತಾಲೂಕು ದೋಣಿಗಾಲಿನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆ ಮಹತ್ವ ಮತ್ತು ಮಾದರಿ ಸಂಗ್ರಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್. ಮೋಹನ್ ಕುಮಾರ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು